ಏನಂತಾರ ನೋಡ್ರಿ. ರಜತ ಮತ್ತು ರಜತ ಧ್ಯಾನ ಇವುಗಳಿಗೆ ಅಧಿಷ್ಠಾನವು ಒಂದು ಸಾಕ್ಷಿಯೇ ಆಗಿರುತ್ತದೆ. ಅಂದ್ರ ರಜತ ಅಲ್ಲೇ ಉದಾಹರಣೆ ಒಳಗೆ ಹೇಳ್ತಾರ. ನಾವೇನ್ ತಗೋಬೇಕು ಹಂಗಂದ್ರ ಭ್ರಮ ಅಂತೂ ಮತ್ತು ಆ ಭ್ರಮ ಜ್ಞಾನ ಏನ್ರಿ, ಭ್ರಮ ಮತ್ತು ಭ್ರಮ ಜ್ಞಾನಕ್ಕ ಅಧಿಷ್ಠಾನ ಯಾವ್ದದ? ಒಂದು ಸಾಕ್ಷಿ ಅದ. ಏನೋ ಒಂದ್ ನೆನಪಾತ, ಪಟ್ನ ನೆನಪಾತ. ಎಲ್ಲಿ ಬಿಡ್ರಿ, ಲಘು ಸಿಗುವಂತದ್ದು. ಎಲ್ಲಿ ಭ್ರಮ ಮತ್ತು ಬ್ರಹ್ಮಜ್ಞಾನಕ್ಕೆ ಅಧಿಷ್ಠಾನ ಯಾವ್ದದ ಅಂದ್ರೆ ಒಂದು ಸಾಕ್ಷಿ ಅದ. ಯದ್ಯಪಿ ಪ್ರಶ್ನೆ ಮಾಡ್ತಾನೊಬ್ಬ, ಯದ್ಯಪಿಕಾರ ಪ್ರಶ್ನೆ ಅಲ್ಲಿ ಹಾಕೋಬೇಕು. ಯದ್ಯಪಿ ಇಲ್ಲ, ಹಾಕೋಬೇಕು. ಹೊರಗಿರುವ ಶುಕ್ತಿ ಚೇತನವೇ ರಜತಕ್ಕೂ ಅದರ ಜ್ಞಾನಕ್ಕೂ ಅಧಿಷ್ಠಾನವಾಗಿರುವುದೆಂದು ಹೇಳಿದರೆ ಅದು ಸಂಭವಿಸುವುದಿಲ್ಲ. ಶುಕ್ತಿ ಚೇತನವೇ ರಜತಕ್ಕೂ ಮತ್ತು ರಜತದ ಜ್ಞಾನಕ್ಕೂ ಅಧಿಷ್ಠಾನ ಅಂತ ಹೇಳಿದ್ರೆ ಅದು ಸಂಭವಿಸುವುದಿಲ್ಲ. ಯಾಕಂದ್ರೆ ಎಷ್ಟು ಜ್ಞಾನಗಳು ಉಂಟು ಅವೆಲ್ಲ ಪ್ರಮಾತ ಅಥವಾ ಸಾಕ್ಷಿ ಚೇತನದ ಆಶ್ರಿತವಾಗಿರುತ್ತವೆ. ಏನ್ರಿ, ಅಂತಃಕರಣ ವಿಶಿಷ್ಟ ಚೇತನ ಪ್ರಮಾತ, ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ. ಇವೆರಡು ಗೊತ್ತಾಗ್ಬೇಕು ನೋಡ್ರಿ. ತಿಳಿತೇನ್ರಿ? ಲಕ್ಷ ಕೊಡಾಕತ್ತೀರೇನು ಇವ್ರ ದುಂಡಣ? ತಿಳಿಯಾಕತ್ರಿ. ಅಂತಃಕರಣ ಉಪಯುಕ್ತ ಚೇತನ ಸಾಕ್ಷಿ, ಅಂತಃಕರಣ ವಿಶಿಷ್ಟ ಚೇತನ ಪ್ರಮಾತ. ಅಂದ್ರ ವಿಶಿಷ್ಟ ಅಂತಂದ್ರ ಕೂಡಿದ್ದು. ಅಂತಃಕರಣದಾಗ ಕೂಡ್ಕೊಂಡಿದ್ದು ಏನದ ಅದು ಪ್ರಮಾತ ಆಗ್ತದ. ಕೂಡ್ಕೊಳ್ಳಾರ್ದ ಉಪಯುಕ್ತ ಐತಲ್ಲ, ಅಂತಃಕರಣದ ಹವನಾಗಿ ಕೂಡ್ಕೊಳ್ಳದ ಅಸಂಗನಾಗಿರುವಂತ ಸಾಕ್ಷಿ ಏನೈತಲ್ಲ ಅದಕ್ಕೆ ಏನಂತೇವಿ? ಸಾಕ್ಷಿ ಅಂತೇವಿ, ಉಪಹಿತ ಅಂತೀವಿ. ವಿಶಿಷ್ಟ ಚೇತನ ಪ್ರಮಾತ ಐತಿ, ಉಪಹಿತ ಚೇತನ ಸಾಕ್ಷಿ ಐತಿ. ಇವೆರಡು ಶಬ್ದದ ಅರ್ಥ ಆಗ್ಬೇಕು ಎಲ್ಲರಿಗೂ. ತಿಳಿಯಾತೇನ್ರಿ? ಹ್ಞೂ ಸರ. ಅಂತಃಕರಣದಾಗ ಕೂಡ್ಕೊಂಡಂತ ಚೇತನ, ಅಂತಃಕರಣ ಅಂದ್ರ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವ್ ನಾಲ್ಕು ಕೂಡಿಸಿ ಒಂದ ಅಂತಃಕರಣ. ಮಾಡುವಂತ ಕೆಲಸದ ಮ್ಯಾಗ 4 ಹೆಸರು ಬಂದಾವ್, 4 ಇಲ್ಲವು. ಒಬ್ಬನ ಮನುಷ್ಯ ಅಡಿಗೆ ಮಾಡೋ ಮುಂದ ಪಾಚಕ ಆಗ್ಯಾನ, ಪಾಠ ಮಾಡೋ ಮುಂದ ಪಾಠಕ ಆಗ್ಯಾನ. ಪಾಚಕ, ಪಾಠಕ, ಇನ್ನೊಬ್ಬ ಯಾರ್ರಿ? ಪಾಚಕ, ಯಾಚಕ. ಹಂಗ ಒಂದೇ ಅಂತಃಕರಣ ಸಂಕಲ್ಪ ವಿಕಲ್ಪ ಮಾಡೋ ಮುಂದ ಮನಸ್ಸು ಅನಿಸ್ಕೋತದ, ನಿಶ್ಚಯ ಮಾಡುವ ಹೊತ್ನಾಗ ಬುದ್ಧಿ ಅನಿಸ್ಕೋತದ, ನೆನಪು ಮಾಡ್ಕೊಳ್ಳುವ ಹೊತ್ನಾಗ ಚಿತ್ತ ಅನಿಸ್ಕೋತದ, ತಾನದ್ರಲ್ಲಿ ತಾಹು ಅನ್ನುವ ಹೊತ್ನಾಗ ಅಹಂಕಾರ ಅನಿಸ್ಕೋತದ. ಅಂತಃಕರಣ ಎಷ್ಟ್ ಅದಾವ್ರಿ ಅಂದ್ರ ಒಂದ ಅದರಿ, ಕೆಲಸ 4 ಅದಾವ್ರಿ. ಆ ಕೆಲಸ ಮಾಡುವ ಹೊತ್ನಾಗ ಅದು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನಿಸ್ಕೋತದ. ಆ ಅಂತಃಕರಣ ಏನೈತಲ್ಲ, ಹೊರಗೆ ಹೋಗಿ ಬರಬೇಡಿದೆ, ಯಾವಾಗ ಕರ್ಕೊಂಡ್ಬಿಡ್ಬೇ ಅವ್ನು. ಅಂತಃಕರಣದಲ್ಲಿ ಕೂಡಿಕೊಂಡಂತ ಚೇತನ ಏನದ? ಅಂತಃಕರಣ ವಿಶಿಷ್ಟ ಚೇತನ ಅಂತೇವೆ. ಅದಕ್ಕೆ ಪ್ರಮಾತ ಅಂತೇವೆ. ಅರಿಯುವವ ಏನ್ರಿ? ಅರಿಯುವವ ಅಂತಃಕರಣ ವಿಶಿಷ್ಟ ಚೇತನ. ಆ ಅಂತಃಕರಣಕ್ಕ ಕೂಡ್ಕೊಳ್ಳೋದ ಹವನಾಗಿರುವಂತ ಚೇತನ ಅಸಂಗ ಚೇತನ ಐತಿ ನೋಡ್ರಿ, ಅಲ್ಲೇ ಐತಿ. ವಿಚಾರ ಮಾಡ್ರಿ. ಅಂತಃಕರಣದಾಗ ಅದು ಮಿಕ್ಸ್ ಆಗಿಲ್ಲ, ಸಪರೇಟ್ ಅದ. ಸತ್ತಾ ಭಿನ್ನದ, ಬ್ರಹ್ಮ ಸತ್ತಾ ಭಿನ್ನದ. ಅದಕ್ಕೇನಂತಾರ? ಉಪಹಿತ. ಅಲ್ಲ, ಇಲ್ಲಿ ಅಂತಃಕರಣ ಅಂತ ವಿಶೇಷ ಯಾವ್ದು? ಚೇತನ ಎರಡು ಕೂಡಿ ಒಂದಾದು ಅಂತಂದ್ರ ಇಲ್ಲಿ ವಿಶಿಷ್ಟ ಆಯ್ತು. ಅವಾಗ ಏನಾಯ್ತದು? ಪ್ರಮಾತ ಚೇತನ.
ಕೂಡ್ಕೊಂಡಿದ್ದು ವಿಶಿಷ್ಟ ಚೇತನ, ಅದು ಪ್ರಮಾತ. ಕೂಡ್ಕೊಳ್ಳಾರದ್ದು ಸಾಕ್ಷಿ. ಉಪಾಧಿ ಇದ್ದಾಗ ಅದು ಏನಾಯ್ತು? ಸಾಕ್ಷಾತ್. ಅದೇ ಅಂತಃಕರಣ ಉಪಾಧಿ ಆದಾಗ ಸಾಕ್ಷಿ ಆಯ್ತು. ಅದೇ ಅಂತಃಕರಣ ವಿಶಿಷ್ಟ ಆದಾಗ ಪ್ರಮಾತ ಆಯ್ತು. ಹೌದಲ್ರಿ? ವಿಶೇಷಣ, ವಿಶಿಷ್ಟ ಅಲ್ಲ, ವಿಶೇಷಣ. ಅಂತಃಕರಣ ವಿಶೇಷಣ. ಕೇಳ್ರಿ, ಸ್ವಲ್ಪ ಎಲ್ಲರೂ ತಿಳ್ಕೊಡ್ರಿ. ಅಂತಃಕರಣ ವಿಶೇಷಣ ಆತು ಅಂದ್ರ ಅದು ಪ್ರಮಾತ. ಅಂತಃಕರಣ ಉಪಾಧಿ ಆತು ಅಂದ್ರ ಅದು ಸಾಕ್ಷಿ. ಈ ಮಾತು ಎಲ್ಲಿ ಮಠ ಅರ್ಥ ಆಗುದಿಲ್ಲ, ಅಲ್ಲಿ ಮಠ ನಿಮಗ್ ಜ್ಞಾನ ಆಗುದಿಲ್ಲ. ಯಾರು ಅದಿರಿ ನೋಡ್ರಿ, ವಿಚಾರ ಮಾಡ್ರಿ. ಅಂತಃಕರಣ ವಿಶೇಷಣ ಆಗೋದು ಆದಾಗ ಪ್ರಮಾತ ಆತು. ಅಂತಃಕರಣ ಉಪಹಿತ ಆತು, ಸಾಕ್ಷಿ ಆತು. ಲಕ್ಷ್ಯ ಬರತೈತಿಲ್ರಿ ಗೌಡ್ರ? ಇವ್ರನ್ನ ಶಿವಪುತ್ರಪ್ಪ ಗಂಗಾಪುರ. ಅದೇ ಸರ್, ಒಂದೇ ಅಂತಕ್ಕರಣ ಸರ, ಒಂದೇ ಅಂತಕ್ಕರಣ ಉಪಾಧಿ ಆಯ್ತು ಅಂದ್ರ ಸಾಕ್ಷಿ ಅಥವಾ ಕೂಟಸ್ಥ ಅನಿಸುತ್ತತಿ. ಅದೇ ಅಂತಕ್ಕರಣ ವಿಶೇಷಣ ಆಯ್ತು ಅಂದ್ರ ಜೀವ ಅಥವಾ ಪರಮಾತ್ಮ ಕಲಿಸುತ್ತದೆ. ಬರಾಬರಿ. ಗೊತ್ತಾಗ್ತದೆ. ಅದಕ್ಕೆ ಜೀವ ಅಂತೂ ಕರಿತಾರ ಸರ್. ಜೀವಂತರ ಬರಬಾರ್ದು. ಜೀವರನ್ರಿ, ಪ್ರಮಾತರನ್ರಿ. ಈಗ ಬಂದಿದ್ ನಮ್ಗ ಅದ ಅಲ್ಲೇ ಸಮಸ್ಯೆ ಆಗೈತಿ. ವಿಶಿಷ್ಟ ಅಂತ ತಿಳ್ಕೊಂಡೇವಿ, ವಿಶಿಷ್ಟ ಆಗಿಲ್ಲ ಅದು. ಅದು ಉಪಯುಕ್ತನ ಐತಿ ಅಂತ ತಿಳ್ಕೊಂಡ್ರ ಜ್ಞಾನ, ವಿಶಿಷ್ಟ ಅಂತ ತಿಳ್ಕೊಂಡ್ರ ಸಂಸಾರ. ಬೇರೆ ಏನಿಲ್ಲ ನೋಡ್ರಿ. ಜ್ಞಾನಿಗೂ ಅಜ್ಞಾನಿಗೂ ಈಗ್ರಿ ನಾವು ಕಣ್ಣಲ್ಲೇ ನೋಡಿ ತಿಳಿತೇವ್ರಿ. ಆ ತಿಳಿಯುವ ವಸ್ತು ಇದು ಹಾಕಿದ್ರ ವಿಷಯ ಆಗ್ತೈತ್ರಿ. ಅದ ಕಣ್ರಿ, ಆಮೇಲೆ ಬುದ್ಧಿ ರೀ, ಆಮೇಲೆ ಒಂದ್ರ ಸ್ಥಾನ ಮುಂದಕ್ಕೆ ಹೋದಂಗ ಹಂಗ ಆಗ್ತಾವಲ್ರಿ. ಅದ್ರಂಗ ಇದು ಅಂತಃಕರಣನ್ರಿ. ಅಲ್ರಿ, ಯಾಕ್ರಿ ನಿಮ್ಗೆ ಗೊತ್ತಾಗವಲ್ದ? ನಾ ಹೇಳೋ ಮಾತಿನ ಕ್ಲಾಸ್ ಕೊಡವಲ್ರಿ. ಇದು ಕೇಳ್ರಿ, ನಾನ್ ನಿಮ್ಗೆ ಉಳ್ದೋರ್ಗೆಲ್ಲ ಹೇಳ್ತೇನೆ ಕೇಳ್ರಿ. ಈಗ ನೀಲೋ ಘಟ, ಇದ್ರಾಗ ವಿಶೇಷಣ ಯಾವುದು, ವಿಶೇಷ ಯಾವ್ದ್ರಿ? ಇದು ವಿಶೇಷಣ ನೀಲಿ ಆಗು ಕಲರ್ ರೀ. ಘಟ ಅಂದ್ರ ಇದು ರೀ. ಈಗ ನೀಲ ಅಂತಂದ್ರೆ ನೀಲಿ ಬಣ್ಣಕ್ ಹೋಗ್ಬೇಡ್ರಿ. ಅದಕ್ಕ ಸಂಸ್ಕೃತನಾಗ ನೀಲಿ ಅಂದ್ರೆ ಕನ್ನಡದ ನೀಲಿ ಅಲ್ಲ, ಕಪ್ಪು. ಕಪ್ಪು ಕೊಡ ಅಂದಂಗ. ನೀಲೋ ಘಟ ಅಂದ್ರೆ ಕಪ್ಪು ಕೊಡ ಅಂದಂಗ. ಕಪ್ಪು ಕೊಡದಾಗ ವಿಶೇಷಣ ಯಾವುದು, ವಿಶೇಷ ಯಾವುದು ಅಂದ್ರ ವಸ್ತು ಯಾವ್ದೈತಿ ಅದು ವಿಶೇಷ. ಅದನ್ನ ವರ್ಣನೆ ಮಾಡೋದು ಯಾವ್ದೈತಿ ಅದು ವಿಶೇಷಣ. ವಿಶೇಷಣ ಹೌದ್ರಿ. ಯಾವ್ದಾದ್ರಿ ವರ್ಣನೆ ಮಾಡೋ ಶಬ್ದ ಯಾವ್ದೈತಿ ಇದ್ರಾಗ? ಕಪ್ಪು, ಬಿಳುಪು, ಹಳದಿ, ಕೆಂಪ, ದೊಡ್ಡದು, ಸಣ್ಣದು, ಚಿಕ್ಕದು. ಇದೇನು ಇದೆಲ್ಲ ವಿಶೇಷಣ ಕೊಡಕ್. ಅಂದ್ರ ಕಪ್ಪು ಅನ್ನುವಂಥದ್ದು ವಿಶೇಷಣ, ಕೊಡ ಅನ್ನೋದು ವಿಶೇಷ. ಹೌದ್ರ? ಈಗ ಕಪ್ಪು ಕೊಡ ಅಂದಾಗ ಕಪ್ಪು ಮತ್ತು ಕೊಡ ಆ ಬಣ್ಣ ಬ್ಯಾರೆ ಮಾಡ್ರಿ ಅಂದ್ರೆ ಬ್ಯಾರೆ ಮಾಡಕ್ ಬರ್ತೈತೇನ್ರಿ ಅದು? ಇಲ್ರಿ. ಬ್ಯಾರೆ ಮಾಡಕ್ ಬರುದಿಲ್ಲ. ಆದ್ದರಿಂದ ಅದು ಬ್ಯಾರೆ ಮಾಡಕ್ ಬರುದಿಲ್ಲ. ಒಂದು. ಎರಡನೇದು ಏನದ, ಅದು ವಿಶೇಷಣ. ಎರಡು ಕೂಡಿದಾವಿಲ್ರಿ, ಅವು ಬ್ಯಾರೆ ಮಾಡಕ್ ಬರುದಿಲ್ಲ, ಕೂಡಿದಾವಿಲ್ಲ. ಕೂಡಿದ್ದಾಗ ವಿಶಿಷ್ಟ ಅಂತಾರ. ಏನ್ ವಿಶಿಷ್ಟ ಅಂದ್ರೇನು? ವಿಶೇಷಣ ಮತ್ತು ವಿಶೇಷ ಎರಡು ಕೂಡಿದ್ದಾಗ ಅದಕ್ಕೆ ಏನಂತಾರ? ವಿಶಿಷ್ಟ, ವಿಶಿಷ್ಟ ಅಂತಾರ. ಹೇಳ್ರ? ಈಗ ಕೂಡಿ ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಘಟಾಕಾಶ ಐತಿ, ಘಟಾಕಾಶ ಐತಿ. ಆ ಒಳಗಿನ ಘಟದ ಒಳಗಿನ ಆಕಾಶಕ್ಕೆ ಏನಂತೇವಿ? ಘಟಾಕಾಶ ಅಂತೀವಿ. ಆ ಘಟಾಕಾಶ ಘಟಕ ಕೂಡ್ಕೊಂಡೈತೋ ಬ್ಯಾರೆ ಐತೋ? ಬ್ಯಾರೆ ಐತ್ರಿ. ಬ್ಯಾರೆ ಐತಿ. ಅದು ಅದ್ರಾಗ ಕೂಡಿಲ್ಲ ಅಂದ್ರ ಅದು ವಿಶಿಷ್ಟ ಅಲ್ಲ. ವಿಶಿಷ್ಟ ಅಲ್ಲದಕ್ಕೆ ನಾವೇನಂತೀವಿ? ಉಪಹಿತ. ಒಂದು ವಿಶೇಷಣ ಆತಂದ್ರ ವಿಶಿಷ್ಟ ಆಗ್ತದ, ಕೂಡ್ತಂದ್ರ ವಿಶಿಷ್ಟ ಆಗ್ತದ, ಕೂಡಿಲ್ಲ ಅಂದ್ರ ಅದಕ್ಕೆ ಉಪಹಿತ ಅಂತೀವಿ. ಹಂಗ ಈ ಶರೀರದೊಂದಿಗೆ ಈ ಚೈತನ್ಯ ಕೂಡೈತೇನ್ರಿ? ಅದು ಕೂಡಿಲ್ಲ ಅಂದಾಗ ಉಪಹಿತ.
ಉಪಾಧಿ ಬಾಲಕು ಉಪಯುಕ್ತಕ್ಕೆ ಅಂತ ಹೇಳ್ತಾರೆ ಸರ್. ಉಪಾಧಿ 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 ಅಂದ್ರೆ ಅದು ಕೂಡೇ ಇಲ್ಲ, ಅದು ವಿಶೇಷಣನ. ಅದು ಕೂಡಿದಾಗ ವಿಶಿಷ್ಟ ಆಗ್ತದೆ, ಕೂಡದೇ ಇದ್ದಾಗ ಉಪಯುಕ್ತ ಆಗ್ತದೆ. ಉಪಯುಕ್ತ ಅನ್ನೋ ಶಬ್ದದ ಬಹಳ ಮಂದಿಗೆ ಅರ್ಥ ಆಗೋದಿಲ್ಲ, ಅಲ್ಲೇ ಸೂಕ್ಷ್ಮ ಬುದ್ಧಿ ಬೇಕಾಗ್ತದ. ಹೇಳೋ ಮುಂದೆ ಕೇಳ್ಬೇಕು ಸರಿಯಾಗಿ. ನಿಮ್ ಇಂಥ ವಿಷಯ ಅಲ್ಲಿ ಸಿಗುದಿಲ್ಲ ಮೈಸೂರಾಗ ಅದು ಡೆಕ್ಕನ್ ಎಕ್ಸ್ಪ್ರೆಸ್ ಗಾಡಿ. ಈಗ ನಮ್ ಗೊತ್ತ ತಿಳ್ಕೊತಾರಲ್ರಿ. ಸರ್ ಇವತ್ತಿಂದ ನಮ್ಗೆ ತಿಳಿದಿಲ್ಲ ಸರ್. ಇವತ್ತಿಂದು ಏನ್ ಎಲ್ಲಿ ಅರ್ಥ ಆಗ್ಲಿಲ್ರಿ. ಎಲ್ಲಿ ನಿಂತೀವು, ಎಲ್ಲಿ ಬುಕ್ ಕಟ್ಕೊಂಡು ಕುಂತ್ರಿ ಏನು ತಿಳಿಲಿಲ್ಲ ಸರ್. ಅಲ್ಲ, ಅವ್ರ ಬುಕ್ ಹಿಡಿದೇ ಹೌದು, ಬರೀ ಹಂಗೆ ಹೇಳಿರಿ. ಅದೇನು ಬುಕ್ ಹಿಡಿದಿಲ್ಲ. ಒಟ್ಟು 2ನೇ ಸಂಧಿಯಲ್ಲಿ ಪೂರ 8 ಸೂತ್ರ ಅದಾವ. 8 ಸೂತ್ರದ ಸಾರಾಂಶ ಮಾಡಿ ಅಲ್ಲೇ ಇಲ್ಲೇ ತೆಳಗ ಮ್ಯಾಗ ಹೋಗಿ ಬಂದ್ರು. ಕ್ರಮ ಇಲ್ರಿ ಅವ್ರದ್ದು. ಸಾಮಾನ್ಯ ಪ್ರವಚನದ ರೂಪದಲ್ಲಿ ಬಂತ್ರಿ ಅದು. ಸಾಮಾನ್ಯ ಪ್ರವಚನ ಮತ್ತೆ ಅವಳ ಭಂಗ ಆಗುದಿಲ್ಲ. ನಿಮ್ಗೆ ಏನನ್ರಿ, ಅದು ರಿಪಿಟೇಷನ್ ಮಾಡೋರಿಗೆ ಅನುಕೂಲ. ಈಗ ನಾವು ಮೊದಲ ಒಂದ್ ಸಲ ಓದಿವಪ್ಪ, ಇನ್ನೊಮ್ಮೆ ಇವತ್ತು ಅವಸರಲೆ ನೋಡ್ಕೋಬೇಕಾಗೈತಿ, ಎಲ್ಲೇ ಹೇಳ್ಬೇಕಾಗಿತ್ತು ಲೆಕ್ಚರ್, ನಾ ಅವಸರಲೆ ಹೇಳ್ಬೇಕಾಗೈತಿ ಅಂದಾಗ ಹಂಗ ಹೇಳಕ್ ಅಡ್ಡಿಲ್ಲ. ಹೊಸದಾಗಿ ಬಂದವ್ರಿಗೆ ಅಲ್ಲಿ ಏನೂ ತಿಳಿಯೋದು ನೋಡ್ರಿ. ಭಾಳ ಆದ್ರೆ ಒಂದ್ 4 ಮಂದಿ ಪರಿಚಯ ಆಗ್ಬೋದು, ಒಂದ್ ಸ್ವಲ್ಪ ಏನೋ ಆಹಾರ ಬದಲಾವಣೆ ಆಗ್ಬೋದು, 8 ದಿವಸ ವಿಹಾರ ಬದಲಾವಣೆ ಆಗ್ಬಹುದು. ಈ ರೀತಿ ಪ್ರವಚನ, ಈ ರೀತಿ ಶಿಬಿರ ನಾ ಎಲ್ಲಿ ನೋಡಿದ್ದಿಲ್ ಬಿಡ್ರಿ. ಎಲ್ಲಿ ಹೋದಲ್ಲೇನು ನಿಧಾನದಿಂದ ಇವತ್ತು 4 ಪಾಠ ಆಗ್ಲಿ ಅವು ನಮ್ಗ ತಿಳಿಬೇಕು. ಸುಮ್ಮನೆ ಈ ನಮ್ಮನೆ ಉದ್ದಕ್ಕ ಓದಿ ಬುಕ್ ಮುಗಿಸಿದ್ವಿ ಅಂದ್ರೆ ಏನು ಉಪಯೋಗ ಇಲ್ಲ. ಬೇಡ, ನಮಗೇನು ಸಂಬಂಧ ಇಲ್ಲದ, ನಾವು ಹೋಗಲಾರ್ದ ಚಲೋ ತಲಸ್ತಾನೆ. ಯದ್ಯಪಿ ಹೊರಗಿರುವ ಶುಕ್ತಿ ಚೇತನವೇ ರಜತಕ್ಕೂ ಅದರ ಜ್ಞಾನಕ್ಕೂ ಅಧಿಷ್ಠಾನವಾಗಿರೋದು ಅಂತ ಹೇಳಿದ್ರೆ ಅದು ಸಂಭವಿಸುವುದಿಲ್ಲ. ಯಾಕಂದ್ರೆ ಎಷ್ಟು ಜ್ಞಾನಗಳು ಉಂಟೋ ಅವೆಲ್ಲ ಪ್ರಮಾತ ಅಥವಾ ಸಾಕ್ಷಿ ಚೇತನದ ಆಶ್ರಿತವಾಗಿರುತ್ತವೆ. ಏನೆಲ್ಲ ಜ್ಞಾನ ಅದಾವಲ್ಲ ಅವು ಪ್ರಮಾತನ ಅಧೀನರ ಅದಾವು ಅಥವಾ ಸಾಕ್ಷಿ ಚೇತನದ ಆಶ್ರಿತನ ಅದಾವು. ಬಾಹ್ಯದಲ್ಲಿರುವ ಶುಕ್ತಿ ಚೇತನವನ್ನು ಆಶ್ರಯ ಮಾಡಿಕೊಂಡಿಲ್ಲ. ಏನು ಶುಕ್ತಿ ಐತಲ್ಲ, ವಿಷಯ ಐತಲ್ಲ, ಆ ಶುಕ್ತಿಗೆ ಹವನಾಗಿರುವಂತ ಚೇತನ ಐತಲ್ಲ, ಆ ಚೇತನವನ್ನು ಆಶ್ರಯ ಮಾಡಿಕೊಂಡಿಲ್ಲ. ಮತ್ತೆ ಏನ್ ಆಶ್ರಯ ಮಾಡ್ಕೊಂಡಿದೆ ಅಂತಂದ್ರ ಪ್ರಮಾತನ ಅಥವಾ ಸಾಕ್ಷಿನ ಆಶ್ರಯ ಮಾಡ್ಕೊಂಡೈತಿ ಅಂತಾರವ್ರು. ರಜತ ಮತ್ತೆ ರಜತದ ಜ್ಞಾನ. ಸರ್ ವಿಚಾರ ಸಾಗರ 4ನೇ ಭಾಗದ ಬೇಕಾದ್ರೆ ಓದಿ ಹೇಳ್ತಾರೆ ಸರ್. 201ನೇ ಅಂಕದೊಳಗೆ ಸರ್ ವಿಶೇಷಣ ಉಪಾಧಿ ವಿಶಿಷ್ಟ ಅನ್ನೋದು ಐತ್ ನೋಡ್ರಿ ಸರ್. ಸರ್ ಈಗ ನಿಮಗೆ ತಿಳಿತಂದ್ರೆ ಮತ್ತೆ ಯಾಕೆ ಹೇಳಿದ್ರಿ? ಅದಾರ ಸರ್, ನಮಗಂತೂ ತಿಳಿದ ಸರ್. ಯಾರು ತಿಳಿದಿಲ್ಲ ಅಲ್ಲಿ ನೋಡ್ಕೊಡ್ರಿ. ವಿಚಾರ ಸಾಗರದಾಗ ಬಂದೈತಿ, ಅಲ್ಲಿಂದ ಹೇಳಿದೆ ನಾನು. ಅಲ್ಲಿಂದ ರೆಫರೆನ್ಸ್ ಇಟ್ಕೊಂಡ ನಿಮ್ಗೆ ಹೇಳಿದ್ದೆ. ತಿಳಿತಂದ್ರೆ ಮುಂದೆ ಹೋಗೋಣ, ತಿಳಿದಿಲ್ಲ ಅಂದ್ರೆ ಇನ್ನೊಮ್ಮೆ ಅಲ್ಲಿ ಹೋಗೋಣ. ಬೇಕಾರೆ ಹೆಂಗಂತೀರ ಹಂಗ. ಉಪಹಿತ, ಉಪಾಧಿ, ವಿಶಿಷ್ಟ, ವಿಶೇಷಣ ತಿಳಿತೇನ್ರಿ? ಇಲ್ಲ ಅಂದ್ರೆ ವಿಚಾರ ಸಾಗರಕ್ಕೆ ಹೋಗಿ ಬರೋನೇನು, ಸಪರೇಟ್ ಆದ ವಿಷಯ, ಇದಕ್ಕೆ ಸಂಬಂಧ ಇಲ್ಲದು. ಅಂದ್ರೆ ಏನೋ ಇದು ತಿಳ್ಕೊಂಡ್ರೆ ಇಲ್ಲಿ ನಿಮಗೆ ಅನುಕೂಲ ಆಗ್ತದ. ಈಗ ಇಷ್ಟ ಹೇಳ್ತಿರಲ್ಲ, ಈಗ ತಿಳಿತೈತಲ್ಲ, ಇಷ್ಟ ತಿಳಿತೈತಿ. ಮತ್ತೆ ಯಾಕಂದ್ರೆ ಅಂತ ಹಿಂಗ ಯಾರು ಹೂನ ಅನ್ಬಲ್ರಲ್ಲ, ಒಟ್ಟು ಹೇಳ್ರಿ ಅಂತಾರ ಹೊರತ ಹೂನ್ರಿ ತಿಳಿತಂತ ಒಬ್ರು ಅನ್ನೋದು ನೋಡ. ಬಾಳ ಬೇರೆಕೈತಿ ನಮ್ಮ ಮಂದಿ. ಅಲ್ರಿ ಮೌನಂ ಸಮ್ಮತಿ ರೀ, ಅದ ಮೌನಂ ಸಮ್ಮತಿ. ನಮಗೇನ್ ಬಾಯ್ ಬಿಡ್ಬೇಕಪ್ಪ, ಅಂತ ಸಮ್ಮತಿ ನಮಗ್ ಬೇಕಾಗಿಲ್ಲ. ಹ್ಞೂ ಯಾರ ಒಂದ್ರ ಅನ್ಬೇಕ. ಯಾರೋ ಜೋರ್ ಅಂದ್ರ ನೋಡ್ರಿ, ದಿವ್ಯಾನಂದ್ರು. ನಮ್ಗ ತಿಳಿತಿದ್ರಿ ಆದ್ರ ತಿಳಿದದ್ದು ಮತ್ತೊಮ್ಮೆ ಹೇಳಂದ್ರ ಅದ್ ಹೇಳಕ್ಕೆ ಬರಲ್ರಿ ನಮ್ಗೆ. ಎಲ್ಲ ನಿಮ್ಗೆ ಹೇಳ ಅಂದವ್ರ ಯಾರೀಗ? ನಿಮ್ಗೆ ಹೇಳ ಅಂದಿಲ್ಲ. ಅದ್ರ ಸಂಬಂಧ ನೋವು ಅನ್ನಂಗಿಲ್ರಿ. ನೋಡ್ರಿ, ಇದು ವಿಶೇಷಣ ಉಪಾಧಿ ಅನ್ನೋದ್ರ ಲಕ್ಷಣ
ದೊಡ್ಡ ಇವತ್ತು ಅಷ್ಟು ತಿಳ್ಕೊಂಡ್ರಿ ಕ್ಲಾಸ್ ಇದು ಮುಟ್ಟಿ ಹೋತು ರೊಕ್ಕ ನಿಮ್ಮದು ಒಬ್ಬ ಪೈಸಾ ವಸೂಲು. ಇದೆಷ್ಟ ಶಬ್ದ ಐತಿ ಇವತ್ತು ಎರಡ ಶಬ್ದ ತಿಳ್ಕೊಂಡ್ರ ಪೈಸಾ ವಸೂಲ್. ಅದನ್ನ ಅವರು ಶಿವಪತ್ರಪ್ಪನವರು ಅಲ್ಲಿ ವಿಚಾರ ಸಾಗರದಾಗ ಇಂಥ ಅಂಕದಾಗ ಐತ್ರಿ ಓದ್ತಿರೇನ್ರಿ ಅಂತಾರ ಅವರು. ಅದಕ್ಕೆ ನಾನು ಕೇಳಿದೆ ಓದೋನೇನ್ರಿ ತಿಳಿತೋ ಅಂತ ಕೇಳಿದ್ರ ಸುಮ್ಮಿದ್ರ ನನಗೇನ್ ಗೊತ್ತಾಗ್ಬೇಕು ಕಿರಣ್ಣ. ಅದೇ ಬೇಡ ಸರ್, ಇದನ್ನೇ ಹೇಳ್ಬಿಡ್ರಿ ಸರ್ ಇನ್ನೊಂದ್ಸರಿ ಸಾಕು. ಈಗ ನಿಮ್ಗೆ ತಿಳಿಯೋಂಗ ಹೇಳೇನಿ, ಮತ್ತ ಅಲ್ಲಿ ಗೋಜಲ ಅಲ್ಲೇ ನಿಮ್ಗೆ ಹೋಗಿ ಹೇಳ ಮತ್ತ ಲೇಟ್. ಈಗಾಗಲೇ ನಾವು ಇದನ್ನ ಖ್ಯಾತಿ ವಿಷಯ ತಗೊಂಡ ಸುಮಾರು 8 ದಿನ ಆತೇನೋ. ಅದಕ್ಕ ಈ ಖ್ಯಾತಿ ವಿಷಯ ಮುಗಿತಂದ್ರೆ 2ನೇ ಸೂತ್ರ ಮುಗಿತದ, ಅದನ್ನ ಮುಗಿಸ್ಬೇಕು ಅನ್ನೋದು ನಂದು ಅಭಿಪ್ರಾಯ ಇವತ್ತು. ಹೊರಗಿರುವ ಆತ ಎಲ್ಲ ಏನಾಯ್ತು, ಆಶ್ರಯ ಬಾಹ್ಯದಲ್ಲಿರುವ ಶುಕ್ತಿ ಚೇತನವನ್ನು ಆಶ್ರಯ ಮಾಡಿಕೊಂಡಿಲ್ಲ ಹೇಗೋ ಹಾಗೆ ರಜತ ಮತ್ತು ರಜತ ಜ್ಞಾನ ಇವಳಿಗೆ ಅಂತಃಕರಣ ಉಪಯುಕ್ತ ಸಾಕ್ಷಿ ಚೇತನವೇ ಅಧಿಷ್ಠಾನವೆಂದು ಹೇಳಿದರೆ, ಶರೀರದ ಒಳಗಿರುವ ಅಂತಃಕರಣ ದೇಶದಲ್ಲಿ ರಜತ ಪ್ರತೀತಿಯಾಗಬೇಕಾಗಿತ್ತು. ಈಗ ಮೊದಲು ಏನ್ ಮಾಡಿದವ, ಬಾಹ್ಯ ವಿಷಯದ ಆಶ್ರಯದಲ್ಲಿರುವಂತಹ ಉಪಯುಕ್ತ ಚೇತನ ಜ್ಞಾನಕ್ಕೆ ಆಶ್ರಯ ಆಗಿಲ್ಲ. ಜ್ಞಾನಕ್ಕೆ ಆಶ್ರಯ ಆಗಿದ್ದೆಲ್ಲ, ಜ್ಞಾನ ಎಲ್ಲಾಗೈತಿ, ಅಂತಃಕರಣದ ಆಗೈತಿ. ಅಂತಃಕರಣದಲ್ಲಿ ಉಪಯುಕ್ತ ಚೇತನನೂ ಐತಿ, ಅಂತಃಕರಣದಲ್ಲಿ ಸಾಕ್ಷಿ ಚೇತನ ಅಂದ್ರೆ ಅದ ಸಾಕ್ಷಿ, ಆ ಸಾಕ್ಷಿ ಚೇತನನೂ ಐತಿ, ಅದ ವಿಶಿಷ್ಟ ಚೇತನನೂ ಐತಿ. ಇವು ಎರಡರಾಗ ಒಂದು ಹೇಳ್ಬೇಕು, ಏನು ಜ್ಞಾನ ಆಗಲಿಕ್ಕೆ ಕಾರಣ ವಿಶಿಷ್ಟ ಚೇತನದ ಅನ್ರಿ ಅಥವಾ ಉಪಯುಕ್ತ ಸಾಕ್ಷಿಯರ ಅನ್ರಿ ಅಂತ ಅವ್ರು ಹೇಳಕತ್ತಾರ. ಒಂದ್ ವೇಳೆ ಒಳಗಿರುವ ಅಂತಃಕರಣ ದೇಶದಲ್ಲಿ ರಜತ ಅದೇ ಉಪಯುಕ್ತ ಸಾಕ್ಷಿನ ಕಾರಣ ಆಗಿತ್ತು ಅಂದ್ರೆ, ಅಧಿಷ್ಠಾನ ಆಗಿತ್ತು ಅಂದ್ರೆ, ಶರೀರದ ಒಳಗಿರುವಂತ ಅಂತಃಕರಣ ದೇಶದಲ್ಲಿ ರಜತದ ಪ್ರತೀತಿ ಆಗ್ಬೇಕಾಗಿತ್ತು. ರಜತದ ಪ್ರತೀತಿ ಎಲ್ಲಾಗತ್ತೈತ್ರಿ? ಪ್ರತೀತಿ ಅಂದ್ರ ತೋರಿಕೆ, ಹೊರಗಾಗ್ತದೆ ಸರ್, ಹೊರಗೆ. ಶುಕ್ತಿಯಲ್ಲಿ ಆಗಾಗತ್ತೇನ? ಇಲ್ಲಿ ಶುಕ್ತಿಯಲ್ಲಿ ಆಗಾಗತ್ತದ, ಹೊರಗಾಗತ್ತೈತಿ. ಹೊರಗಾಗತ್ತೈತಿ. ಶುಕ್ತಿ ದೇಶದಲ್ಲಿ ಪ್ರತೀತಿ ಆಗಬಾರದಾಗಿತ್ತು, ಅಂತಃಕರಣ ದೇಶದಲ್ಲಿ ಪ್ರತೀತಿ ಆಗಬೇಕಾಗಿತ್ತು, ಶುಕ್ತಿ ದೇಶದಲ್ಲಿ ಪ್ರತೀತಿ ಆಗಬಾರದಾಗಿತ್ತು ಅಂತಾರ. ಅದನ್ನ ಅಂತಾರ. ಒಳಗೆ ಉತ್ಪನ್ನವಾದ ರಜತವು ಮಾಯಾಬಲದಿಂದ ಹೊರಗೆ ತೋರುತ್ತದೆ ಅಂತ ಹೇಳಿದರೆ ಆತ್ಮಖ್ಯಾತಿಯನ್ನು ಮತವನ್ನು ಅಂಗೀಕಾರ ಮಾಡಬೇಕಾದೀತು. ಆತ್ಮಖ್ಯಾತಿ ಏನ್ ಹೇಳ್ಯಾನ್ರಿ? ಎದಕ್ಕ ಆತ್ಮ ಹೇಳ್ಯಾನವ? ಬುದ್ಧಿಗ ಆತ್ಮ ಅಂತ ಹೇಳ್ಯಾನ. ಬುದ್ಧಿ ಒಳಗೆ ತೋರಿದಂತ ಬೆಳ್ಳಿ ಹೊರಗ ಸಮ್ಮುಖದಲ್ಲಿ ತೋರಾಗತೈತಿ ಅಂತ ಹೇಳಿದ್ರೆ ನಾವು ಆತ್ಮಖ್ಯಾತಿಯನ್ನ ಒಪ್ಕೊಂಡಂಗಾತು, ಹೌದಲ್ರಿ? ಆತ್ಮಖ್ಯಾತಿಯನ್ನ ಒಪ್ಕೊಂಡಂಗ ಆಗ್ತತಿ. ಆದ್ದರಿಂದ ರಜತ ಜ್ಞಾನಕ್ಕೆ ಶುಕ್ತಿ ಅವಚಿನ್ನ ಚೇತನವು ಅಧಿಷ್ಠಾನವಾಗಿರುವುದಿಲ್ಲ. ರಜತಕ್ಕೆ ಅಂತಃಕರಣ ಉಪಯುಕ್ತ ಸಾಕ್ಷಿ ಚೇತನವು ಅಧಿಷ್ಠಾನವಾಗಿರುವುದಿಲ್ಲ. ಆದ್ದರಿಂದ ರಜತ ಮತ್ತು ರಜತದ ಜ್ಞಾನಕ್ಕೆ ಒಂದೇ ಅಧಿಷ್ಠಾನವು ಸಂಭವಿಸುವುದಿಲ್ಲ. ರಜತ ಮತ್ತು ರಜತದ ಜ್ಞಾನಕ್ಕೆ ಒಂದೇ ಅಧಿಷ್ಠಾನ ಸಂಭವಿಸುವುದಿಲ್ಲ ಅಂತ ನಾವು ಯಾರಿದು ಯದ್ಯಪಿಕಾರನ ಪ್ರಶ್ನೆ ಐತಿ. ಈಗ ಅದಕ್ಕೆ ಉತ್ತರ ಆಯ್ತ ತಥಾಪಿ, ಇದು ಪ್ರಶ್ನೆ, ಇದು ಸಂಶಯ ಮಾಡ್ಯ ನಾವು. ಯದ್ಯಪಿಕಾರ ತಥಾಪಿ ಅಂದಾಗ ಉತ್ತರ ಇದು ಅಷ್ಟು ಇದು ನೀವು ಒಮ್ಮೆ ಓದ್ಕೋಬೇಕು. ಅದಕ್ಕೆ ಅಲ್ಲಿ ಮಟ್ಟ ಓದಿದ್ದೆ ನಾನು. ಹಿಂದೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರ ಉತ್ತರ ಹೇಳ್ತಾನವ, ಶುಕ್ತಿಯ ಸಮೀಪಕ್ಕೆ ಹೋದ ಅಂತಃಕರಣವ ಇದಮಾಕಾರ ವೃತ್ತಿಯಲ್ಲಿದ್ದ ಚೇತನದ ಆಶ್ರಿತವಾದ ಅವಿದ್ಯೆ ರಜತಾಕಾರವಾಗಿಯೂ ಜ್ಞಾನಾಕಾರವಾಗಿಯೂ ಪರಿಣಾಮವನ್ನು ಹೊಂದಿರುತ್ತದೆ. ಅಂದರೆ ವೃತ್ತಿ ಉಪಯುಕ್ತ ಚೇತನದಲ್ಲಿದ್ದ ಅವಿದ್ಯೆಯ ತಮೋಗುಣ ಅಂಶವು ರಜತಕ್ಕೆ ಉಪಾದಾನ ಕಾರಣವಾಗಿದೆ. ಅದೇ ಅವಿದ್ಯೆಯಲ್ಲಿದ್ದ ಇದ್ದ ಸತ್ವಗುಣದ ಅಂಶವು ರಜತದ ಜ್ಞಾನಕ್ಕೆ ಉಪಾದಾನ ಕಾರಣವಾಗಿರುತ್ತದೆ. ನಾವೇನಂತೀವ್ರಿ? ವೃತ್ತಿ ಹೊರಗೆ ಹೋಗ್ತದ, ಮನಸ್ಸು ಹೊರಗೆ ಹೋಗ್ತದ. ವೃತ್ತಿ ಮನಸ್ಸು ಏನ್ ಮಾಡ್ತದ? ಯಾವ್ದೋ ಒಂದು ಈಗ ಶುಕ್ತಿ ಕಡೆ ಹೋತಪ್ಪ ಅಂದ್ರ ಆ ವೃತ್ತಿ ಒಳಗ ಏನಿರ್ತದ? ಹೋದ ಅಂತಃಕರಣದ ಇದಮಾಕಾರ ವೃತ್ತಿ ಏನೈತಲ್ಲ, ಇದಂ ಅಂತ ಜ್ಞಾನ ಆಗ್ತದಲ್ಲ, ಅದು ಚೇತನದ ಆಶ್ರಿತವಾದಂತಹ ಅವಿದ್ಯೆ. ಚೇತನ ಅವಿದ್ಯೆ ಅನ್ನುವಂಥದ್ದು ಚೇತನವನ್ನ ಆಶ್ರಯ ಮಾಡ್ಕೊಂಡಿರ್ತದ. ಆ ಅವಿದ್ಯೆಯೊಳಗ 2 ಶಕ್ತಿ ಅದಾವು, ಒಂದು ತಮೋಗುಣ ಅದ, ಒಂದು ಸತ್ವಗುಣ ಅದ.
ಆ ಅವಿದ್ಯೆ ಅನ್ನುವಂಥದ್ದು ತಮೋ ಗುಣ ಅದೇನಾಗ್ತತಿ ರಜತದ ಉಪಾದಾನ ಕಾರಣ ಆಗ್ತದೆ. ಅದ ಅವಿದ್ಯೆಯಲ್ಲಿದ್ದಂಥ ಸತ್ವಗುಣ ಅದು ರಜತದ ಜ್ಞಾನಕ್ಕೆ ಉಪಾದಾನ ಕಾರಣ ಆಗೈತಿ ಅಂತ. ರಜತ ಹಾಗೂ ರಜತದ ಜ್ಞಾನ ಇವೆರಡಕ್ಕೂ ವೃತ್ತಿ ಉಪಯುಕ್ತ ಚೇತನವೇ ಅಧಿಷ್ಠಾನವಾಗಿರುತ್ತದೆ ಅಂತ ಹೇಳ್ತಾನೆ. ವೃತ್ತಿ ಉಪಯುಕ್ತ ಚೇತನ. ವೃತ್ತಿಯು ಶುಕ್ತಿ ದೇಶದಲ್ಲಿ ಹೊರಗೆ ಹೋಗಿರುತ್ತದೆ. ವೃತ್ತಿ ಹೊರಗೆ ಹೋಗಿರ್ತ ಎಲ್ಲೇ ಶುಕ್ತಿ ದೇಶದಲ್ಲಿ ಹೊರಗೆ ಹೋಗಿರುತ್ತದೆ. ಆದ್ದರಿಂದ ಆ ವೃತ್ತಿ ಉಪಯುಕ್ತ ಚೇತನವು ಹೊರಗೆ ಇರುತ್ತದೆ. ಆದ್ದರಿಂದ ರಜತಕ್ಕೆ ಆಶ್ರಯವಾಗಿರುತ್ತದೆ. ಎಷ್ಟು ಅಂತಃಕರಣದ ಸ್ವರೂಪ ಉಂಟೋ ಅಷ್ಟೇ ಸಾಕ್ಷಿಯ ಸ್ವರೂಪವಿರುತ್ತದೆ. ಅಂತಃಕರಣ ಎಷ್ಟಿರ್ತೈತಿ ಅದ್ರ ಹವಣಾಗಿ ಸಾಕ್ಷಿ ಚೇತನ ಇರ್ತದೆ. ಆದ್ದರಿಂದ ಶರೀರದ ಒಳಗಿರುವ ಯಾವ ಅಂತಃಕರಣವೇ ವೃತ್ತಿ ಸ್ವರೂಪ ಪರಿಣಾಮವನ್ನು ಹೊಂದಿರುತ್ತದೆ. ಆದ್ದರಿಂದ ವೃತ್ತಿ ಉಪಯುಕ್ತ ಚೇತನವು ಸಾಕ್ಷಿಯಾಗಿದೆ. ಅದರಿಂದ ರಜತ ಜ್ಞಾನಕ್ಕೆ ಅದು ಆಶ್ರಯವಾಗಿದೆ. ಯಾವಾಗ ಶುಕ್ತಿ ಜ್ಞಾನವಾಯಿತು ಆಗ ಶುಕ್ತಿ ಚೇತನ ವೃತ್ತಿ ಚೇತನಗಳೆರಡು ಏಕವಾಗುತ್ತವೆ. ಯಾವಾಗ ನಮ್ಗೆ ಶುಕ್ತಿ ಜ್ಞಾನ ಆಗ್ತದ ಶುಕ್ತಿ ಚೇತನ ಮತ್ತು ವೃತ್ತಿ ಚೇತನ ಎರಡು ಒಂದಾಕ್ಕವು ಏನ್ರಿ. ಶುಕ್ತಿ ಉಪಯುಕ್ತ ಚೇತನ ಮತ್ತು ವೃತ್ತಿ ಉಪಯುಕ್ತ ಚೇತನ ತಿಳ್ಕೊಡ್ರಿ, ಇವು ಎರಡು ಒಂದಾಕ್ಕವು. ಆದ್ದರಿಂದ ಶುಕ್ತಿ ಜ್ಞಾನದಿಂದ ರಜತ ಮತ್ತು ರಜತದ ಜ್ಞಾನ ಇವೆರಡರ ನಿವೃತ್ತಿಯಾಗುತ್ತದೆ. ಈ ರೀತಿ ಹೊರಗೆ ರಜತ ಮತ್ತು ಅದರ ಜ್ಞಾನ ಇವುಗಳಿಗೆ ವೃತ್ತಿ ಉಪಯುಕ್ತ ಸಾಕ್ಷಿಯೇ ಅಧಿಷ್ಠಾನವಾಗಿದೆ. ಸ್ವಪ್ನ ಹಾಗೂ ಅದರ ಜ್ಞಾನ ಇವುಗಳಿಗಾದರೂ ಅಂತಃಕರಣ ಉಪಯುಕ್ತ ಸಾಕ್ಷಿಯೇ ಅಧಿಷ್ಠಾನವಾಗಿರುತ್ತದೆ. ಈಗ ಶಿಂಪಿದ್ ಬಿಟ್ರು ಸ್ವಪ್ನಕ್ಕೆ ಬಂದ್ರು. ಸ್ವಪ್ನ ಮತ್ತು ಅದರ ಜ್ಞಾನ ಇವುಗಳಿಗಾದರೂ ಕೂಡ ಅಂತಃಕರಣ ಉಪಯುಕ್ತ ಸಾಕ್ಷಿಯೇ ಅಧಿಷ್ಠಾನವಾಗಿರುತ್ತದೆ. ಆದ್ದರಿಂದ ಅನಿರ್ವಚನೀಯಗಳಾದ ರಜತ ಮತ್ತು ಸ್ವಪ್ನಗಳು ಉತ್ಪತ್ತಿಯಾಗುತ್ತವೆ. ಇದು ಹೆಂಗದ? ಇದು ಸ್ವಪ್ನ ಮತ್ತು ರಜತ ಅನಿರ್ವಚನೀಯ ಐತಪ್ಪ. ಅದು ಹೆಂಗ್ ಉತ್ಪತ್ತಿ ಆಯ್ತು ಗೊತ್ತಿಲ್ಲ, ನಮ್ಗೆ ಕೇಳಕ್ ಬರಂಗಿಲ್ಲ. ಅನಿರ್ವಚನೀಯ ಉತ್ಪತ್ತಿಯನ್ನ ಹೇಳ್ತೀವಿ. ಹೊಸಾದ್ ಒಂದು ವಸ್ತು ಉತ್ಪತ್ತಿ ಆಯ್ತು ಅಂತ ಹೇಳ್ತೀವಿ. ಉತ್ಪತ್ತಿ ನಾಶ ಎರಡು ಹೇಳ್ತಾರೆ ಸರ್. ಉತ್ಪತ್ತಿ ನಾಶ. ಇದು ಏನದ ಅಲ್ಲ, ಅನಿರ್ವಚನೀಯ ಉತ್ಪತ್ತಿ, ರಜತ ಮತ್ತು ರಜತದ ಜ್ಞಾನ ಇವು ಎರಡು. ರಜತ ಮತ್ತು ರಜತದ ಜ್ಞಾನ ಮತ್ತು ಸ್ವಪ್ನದ ಜ್ಞಾನ ಇವು ಎರಡು ಉತ್ಪತ್ತಿ ಮತ್ತು ನಾಶಗಳು ಆಗಿರುತ್ತವೆ. ವಂದ್ಯಾಪುತ್ರ ಶಶಿ ವಿಷಾಣ ಸ್ವರೂಪಹೀನಗಳಾಗಿದ್ದರಿಂದ ಅಸತ್ಯೆಂದು ಹೇಳಿಸಿಕೊಳ್ಳುತ್ತವೆ. ರಜತಾದಿಗಳು ಹೀಗಲ್ಲ. ಅಂದ್ರ ಒಂದು ತುಚ್ಛದ, ಒಂದು ಅಸತ್ತದ. ಅಸತ್ ಪ್ರತೀತಿ ಅದ, ಒಂದು ಅಸತ್ ಅಪ್ರತೀತಿ ಅದ. ಈ ವಂದ್ಯಾಪುತ್ರ ಶಶಿ ವಿಷಾಣ ಅಂದ್ರ ಇವು ಅಸತ್ತು ಮತ್ತು ಏನದಾವು ಅಪ್ರತೀತಿ ಅದಾವ. ಇವಕ್ಕೇನಂತೀವಿ ನಾವು? ಅಸತ್ ಅಂತ ಕರಿತೀವಿ. ಅಸತ್ಯ ಎಂದು ಹೇಳಿಸಿಕೊಳ್ಳುತ್ತದೆ. ರಜತಾದಿಗಳು ಹೀಗಲ್ಲ. ರಜತ ಅಸತ್ತದ, ರಜತದ ಜ್ಞಾನ ಏನದ ಅದು ತೋರ್ತದ, ತೋರುದಿಲ್ಲ ಅಂತಲ್ಲ. ಈಗ ವಂದ್ಯಾಪುತ್ರ ತೋರೋದೂ ಇಲ್ಲ, ಅವ ಇಲ್ಲೂ ಇಲ್ಲ. ಶಶ ವಿಷಾಣ ಮನದ ಕೋಡು ತೋರೋದು ಇಲ್ಲ, ಅದು ಇಲ್ಲೂ ಇಲ್ಲ. ಆದ್ರೆ ರಜತಾದಿಗಳು ಹೀಗಲ್ಲ. ರಜತಾದಿಗಳು ಇಲ್ಲ, ಆದ್ರೆ ತೋರ್ತದ. ಬೆಳ್ಳಿ ತೋರ್ತದ, ಇರುವುದಿಲ್ಲ. ಇಲ್ಲದೆ ತೋರುದು ಮಿಥ್ಯ ಅಂತೀವಿ ನಾವು. ಆದ್ದರಿಂದ ಇದು ಅಸತ್ತಿಗೆ ವಿಲಕ್ಷಣವಾಗಿರುತ್ತದೆ. ಅದಕ್ಕ ಈ ಜಗತ್ತಿಗೆ ಅಸತ್ ಅನ್ನಕ್ ಬರಂಗಿಲ್ಲ. ನಾವೇನಂತೇವಿ? ಅಸತ್ ವಿಲಕ್ಷಣ ಅಂತೀವಿ. ಅಂದ್ರೆ ಮಿಥ್ಯಾ ಅಂತ ಅರ್ಥ. ಅಸತ್ ವಿಲಕ್ಷಣ ತಿಳಿದ್ರೆ ಇಲ್ಲಿ ಮಟ ತಿಳಿತಾ ಮುಂದೆ ಹೋಗೋಣ. ತ್ರಿಕಾಲ ಅಬಾಧ್ಯವಾದ ಬ್ರಹ್ಮವು ಸತ್ಯ ಎಂದು ಹೇಳಿಸಿಕೊಳ್ಳುತ್ತದೆ. ಇನ್ನು ಮತ್ತೆ ಬ್ರಹ್ಮ ಕಡೆ ಬರ್ರಿ. ಈ ಕಡೆ ಮೂರೂ ಕಾಲದಲ್ಲಿ ಒಂದೇ ರೀತಿಯಿಂದ ಇರುವಂತಹದ್ದು, ಯಾವುದೇ ಬದಲಾವಣೆ ಆಗದೆ ಇರುವಂತಹದ್ದು ಏನದ? ಅದಕ್ಕೆ ಬ್ರಹ್ಮ. ತ್ರಿಕಾಲ ಅಬಾಧ್ಯ, ಅದು ಬಾಧಿಸ್ಕೊಂಡು ಹೋಗುದಿಲ್ಲ, ಸುಳ್ಳು ಅನಿಸ್ಕೊಳ್ಳೋದಿಲ್ಲ, ಯಾವಾಗಲೂ ಇರುವಂತಹದ್ದು. ತ್ರಿಕಾಲ ಬಾಧ್ಯವಾದ ಬ್ರಹ್ಮವು ಸತ್ಯ ಎಂದು ಹೇಳಿಸಿಕೊಳ್ಳುತ್ತದೆ. ಕಿಂತು ಅಧಿಷ್ಠಾನ ಜ್ಞಾನದಿಂದ ಯಾವುದಿದು?
ತ್ರಿಕಾಲ ಅಬಾಧ್ಯವಾದ ಬ್ರಹ್ಮವು ಸತ್ಯ ಎಂದು ಹೇಳಿಸುತ್ತದೆ. ಹೀಗಿಲ್ಲ ಅಂತ ನಾವು ಕೇಳ್ರಿ, ಅವನ್ ಮಾತು ಮೊದಲು ಹೀಗಿಲ್ಲ, ಕಿಂತು ಅಧಿಷ್ಠಾನ ಜ್ಞಾನದಿಂದ ನಾಶವಾಗುತ್ತದೆ, ಆದ್ದರಿಂದ ಸತ್ತಕ್ಕೆ ವಿಲಕ್ಷಣವಾಗಿರುತ್ತದೆ. ನೋಡ್ರಿ, ಇದೇನದ ಬೆಳ್ಳಿ, ಕಪ್ಪೆ ಚಿಪ್ಪಿನಲ್ಲಿ ತೋರಿದಂತ ಬೆಳ್ಳಿ, ಕಪ್ಪೆ ಚಿಪ್ಪಿನ ಅಧಿಷ್ಠಾನ ಜ್ಞಾನ ಆತಂದ್ರೆ ಅದು ನಾಶ ಆಗಿ ಹೋಗ್ತದ. ಬ್ರಹ್ಮ ಹಿಂಗೈತೇನ್ರಿ? ಇದು ಬ್ರಹ್ಮ ಹಿಂಗೈತೇನು? ಬ್ರಹ್ಮ ಯಾವಾಗ್ಲೂ ಇರ್ತದ. ಅಧಿಷ್ಠಾನ ಜ್ಞಾನ ಆದಾಗ್ಲೂ ಹಂಗ ಇರ್ತದ. ಅಧಿಷ್ಠಾನ ಜ್ಞಾನ ಆಗದೆ ಇದ್ದಾಗ ಜಗತ್ತಾಗಿ ತೋರಿದ್ರು ಕೂಡ ಅದು ಹಂಗ ಇರ್ತದ. ಹಗ್ಗ ಹಾವಾದಾಗ ಅದು ಹಗ್ಗ ಆಗೈತೇನು? ಹಗ್ಗ ಹೋಗಿ ಹಾವಾಗೈತೇನು? ಹಾವಾಗಿ ತೋರುವತ್ನಾಗು ಹಗ್ಗನ ಅತಿ ಹಾವಾಗಿ ತೋರೈತಿ. ಹಂಗ ಈ ಬ್ರಹ್ಮ ಅನ್ನೋದು ಬದಲಾವಣೆ ಆಗಿಲ್ಲ, ಅದು ಹಿಂಗಿಲ್ಲ ಅಂತಾರ. ಯಾವುದು? ಬೆಳ್ಳಿ ಹಂಗಿಲ್ಲ. ಹೀಗಿಲ್ಲ ಅಂದ್ರೆ ಹೇಗಿಲ್ಲ? ತ್ರಿಕಾಲಾಬಾಧ್ಯವಾದ ಬ್ರಹ್ಮದಂತೆ ಸತ್ಯ ಅಲ್ಲ ಅದು. ಯಾವುದು? ಈ ಬೆಳ್ಳಿ. ಅದು ಅಧಿಷ್ಠಾನ ಜ್ಞಾನದಿಂದ ನಾಶವಾಗುತ್ತದೆ. ಕೈಯಾಗ ಬುಕ್ ಇದ್ದವ್ರಿಗೆ ಹೆಂಗ್ ಓದ್ಬೇಕು ಅನ್ನೋದು ಗೊತ್ತಾಗ್ತದೆ, ಇಲ್ಲ ಅಂತ ಗೊತ್ತಾಗಂಗಿಲ್ಲ. ಆದ್ದರಿಂದ ಸತ್ತಕ್ಕೆ ಅದು ವಿಲಕ್ಷಣವಾಗಿದೆ. ಅಂದ್ರೆ ಏನಾಯ್ತು? ಈ ಅನಿರ್ವಚನೀಯವಾಗಿ ತೋರಿದಂತ ಬೆಳ್ಳಿ ಇದು ಸತ್ತಕ್ಕೂ ವಿಲಕ್ಷಣ ಅದ, ಅಸತ್ತಕ್ಕೂ ವಿಲಕ್ಷಣ ಅದ. ಹೆಂಗ ಅಸತ್ತಿಗೆ ವಿಲಕ್ಷಣ ಅದ ಅಂದ್ರ ಅಸತ್ತು ಪ್ರತೀತಿ ಆಗಬಾರ್ದಾಗಿತ್ತು, ಇದು ಪ್ರತೀತಿ ಆಗ್ತದ. ಮತ್ ಹೆಂಗ ಸತ್ತಿಗೆ ವಿಲಕ್ಷಣ ಅಂದ್ರ ಅದು ಮೂರು ಕಾಲದಲ್ಲಿ ಒಂದೇ ರೀತಿ ಇರ್ಬೇಕಾಗಿತ್ತು, ಅದು ಮೂರು ಕಾಲದಲ್ಲಿ ಒಂದೇ ರೀತಿಯಿಂದ ಇಲ್ಲ. ಆದ್ರಿಂದ ಸತ್ತಿಗೆ ವಿಲಕ್ಷಣ ಆಗ್ಯದ. ಅಂದರೆ ಸ್ವರೂಪವುಳ್ಳದ್ದಾಗಿ ಬಾಧಾ ಹೊಂದಲಿಕ್ಕೆ ಯೋಗ್ಯವಾಗಿದೆ ಎಂದು ಭಾವವು. ಅಸತ್ ಅಂದ್ರ ಸ್ವರೂಪಹೀನ, ಇದು ಸ್ವರೂಪ ಉಳ್ಳದದ. ಮಿಥ್ಯ ಅಂದ್ರ ಸ್ವರೂಪ ಉಳ್ಳದೈತಿ, ಆದ್ರ ಹೆಂಗದ? ಬಾಧ ಹೊಂತದ. ಅಧಿಷ್ಠಾನ ಜ್ಞಾನದಿಂದ ಬಾಧ ಹೊಂತದ. ಆದ್ದರಿಂದ ಇದೇನದ? ಸ್ವರೂಪ ಉಳ್ಳದ್ದಾಗಿ ಬಾಧಾ ಹೊಂದಲಿಕ್ಕೆ ಯೋಗ್ಯ ಆಗಿದೆ ಎಂದು ಭಾವವು. ಆದ್ದರಿಂದ ಸತ್ ಅಸತ್ ವಿಲಕ್ಷಣ. ಅವಿದ್ಯೆಯ ಪರಿಣಾಮ ಅನಿರ್ವಚನೀಯ ರಜತಾದಿಗಳ ಪ್ರತೀತಿಗೆ ಹಾಗೆ ಹೇಳುವುದಕ್ಕೆ ಅನಿರ್ವಚನೀಯ ಖ್ಯಾತಿ ಎಂದು ಹೇಳುತ್ತಾರೆ. ಈ ರೀತಿ ಅನಿರ್ವಚನೀಯ ಖ್ಯಾತಿಯನ್ನ ವೇದಾಂತಿಗಳು ಹೇಳ್ತಾರೆ. ಅನಿರ್ವಚನೀಯವಾದ ರಜತವು ಉತ್ಪನ್ನವಾಗಿದ್ದು ಆ ಉತ್ಪನ್ನವಾದದ್ದು ಗೋಚರವಾಗುವುದಿಲ್ಲ. ಅದು ಹ್ಯಾಂಗ ಗೋಚರ ಆತ ಅನ್ನೋದು ಹೇಳಕ್ ಬರಂಗಿಲ್ಲ. ಗೋಚರ ಆಗೈತಿ, ಗೋಚರ ಆಗುದಿಲ್ಲ ಅಂತಲ್ಲ. ಹ್ಯಾಂಗ ಗೋಚರ ಆತು? ಅನಿರ್ವಚನೀಯ ಆತು ಅಂತ ಹೇಳ್ತೀವಿ. ಯಾಕಂದರೆ ಶುಕ್ತಿಯಲ್ಲಿರುವ ಇದಂ ಅಂತ ಏನೈತಿ, ಇದಂ ತಾ, ಆ ಧರ್ಮವು ರಜತದಲ್ಲಿ ಹೇಗೆ ಅಧ್ಯಾಸವಾಗಿ, ಶುಕ್ತಿಯಲ್ಲಿರುವ ಪ್ರಾಕ್ ಸಿದ್ಧತ್ವ ಧರ್ಮವು ಅಧ್ಯಾಸವಾಗಿದೆ. ಶುಕ್ತಿಯಲ್ಲಿರುವ ಪ್ರಾಕ್ ಸಿದ್ಧತ್ವ ಅಂದ್ರೆ ಮೊದಲೇ ಇದೆ ಅನ್ನುವಂಥದ್ದು ಏನೈತೆ, ಆ ಧರ್ಮವೂ ಕೂಡ ಅಧ್ಯಾಸವಾಗಿದೆ. ಆದ್ದರಿಂದ ಈ ಪ್ರಾಕ್ ಸಿದ್ಧತ್ವ ಧರ್ಮವು ಉತ್ಪತ್ತಿ ಗೋಚರಕ್ಕೆ ಪ್ರತಿಬಂಧಕ ಮಾಡಿರುತ್ತದೆ. ಆದ್ದರಿಂದ ರಜತವು ಉತ್ಪತ್ತಿಯಾದರೂ ನಮಗೆ ಉತ್ಪನ್ನವಾದದ್ದು ತಿಳಿಯುವುದಿಲ್ಲ. ನಮ್ಗೆ ಯಾಕೆ ತಿಳಿಯುವುದಿಲ್ಲ ಅಂತಂದ್ರೆ ಅಲ್ಲಿ ಶುಕ್ತಿಯಲ್ಲಿ ಪ್ರಾಕ್ ಸಿದ್ಧತ್ವ ಧರ್ಮ ಅಧ್ಯಾಸ ಆಗೈತಿ. ನಮಗ್ ಭ್ರಮ ಆಗೈತಿ. ಅದು ಪ್ರಾಕ್ ಸಿದ್ಧತ್ವ ಧರ್ಮ ನಮ್ಗೆ ಅಧ್ಯಾಸ ಆಗೈತಿ. ಅಧ್ಯಾಸ ಆಗಿರೋದ್ರಿಂದ ಅಲ್ಲಿ ನಮಗೇನದ, ಆ ರಜತದ ಉತ್ಪತ್ತಿ ಆದ್ರೂ ನಮಗ ಅದು ಉತ್ಪತ್ತಿ ಆದದ್ದು ತಿಳಿಯುವುದಿಲ್ಲ. ಅದರಂತೆ ರಜತದ ನಾಶವಾದರೂ ಪ್ರತೀತಿಯಾಗುವುದಿಲ್ಲ. ಅಧಿಷ್ಠಾನ ಜ್ಞಾನ ಆಗುತ್ತೆ ಅಂದ್ರೆ ಉತ್ಪತ್ತಿ ಆದ ರಜತ ನಾಶ ಆಯ್ತು. ಉತ್ಪತ್ತಿ ನಾಶ ಯಾರ ಅಂತ ಹೇಳಿದ್ವಿ ಆಗಲೇ. ಈಗ ನಾಶ ಆದಾಗ ಕೂಡ ಪ್ರತೀತಿ ಆಗುದಿಲ್ಲ. ಯಾಕಂದ್ರೆ ಅಧಿಷ್ಠಾನ ಜ್ಞಾನದಿಂದ ರಜತದ ಬಾಧವು ನಿಶ್ಚಯಿಸಲ್ಪಡುತ್ತದೆ. ಶುಕ್ತಿಯಲ್ಲಿ ಕಾಲತ್ರಯದಲ್ಲಿಯೂ ರಜತವಿಲ್ಲ ಎಂಬ ನಿಶ್ಚಯಕ್ಕೆ ಬಾಧವೆನ್ನುತ್ತಾರೆ. ಬಾಧ ಅಂದ್ರೆ ಏನ್ರಿ? ಶುಕ್ತಿಯಲ್ಲಿ ಕಾಲತ್ರಯದಲ್ಲಿಯೂ ವರ್ತಮಾನ ಭೂತ ಭವಿಷ್ಯತ್ ಮೂರೂ ಕಾಲದಲ್ಲಿಯೂ ರಜತವಿಲ್ಲ ಎಂಬ ನಿಶ್ಚಯಕ್ಕೆ ಬಾಧವೆನ್ನುತ್ತಾರೆ. ಇದು ವಾಚಾರ್ಥ. ಲಕ್ಷಾರ್ಥ ಅಂದ್ರೆ ಏನು? ಈ ಬ್ರಹ್ಮದಲ್ಲಿ ಜಗತ್ತನ್ನೋದು ಮೂರೂ ಕಾಲದಲ್ಲಿ ಇಲ್ಲ ಅನ್ನುವುದಕ್ಕ ಬಾಧ ಅಂತೀವಿ ನಾವು. ತೋರ್ತದ, ಆದ್ರ ಬಾಧ ಅಂದ್ರೆ ಏನು? ಮೂರೂ ಕಾಲದಲ್ಲಿ ಇಲ್ಲವೇ ಇಲ್ಲ ಈ ಜಗತ್ತು, ಆದ್ರೂ ತೋರ್ತದ. ಅದಕ್ಕೇನಂತೇವಿ ನಾವು? ಮಿಥ್ಯಾ. ಇಂಥ ನಿಶ್ಚಯವು ರಜತ ನಾಶಕದ ಪ್ರತೀತಿಗೆ ವಿರೋಧಿಯಾಗಿರುತ್ತದೆ. ಹೌದಲ್ರಿ? ರಜತದ ನಾಶಕ್ಕೆ ಇದು ವಿರೋಧಿ ಆತು. ಪ್ರತೀತಿಗೆ, ರಜತ ನಾಶದ ಪ್ರತೀತಿಗೆ ವಿರೋಧಿಯಾಗಿ. ಯಾಕೆಂದರೆ ನಾಶದಲ್ಲಿ ಪ್ರತಿಯೋಗಿ ಕಾರಣವಾಗಿರುತ್ತದೆ ಮತ್ತು ಬಾಧದಲ್ಲಿ ಪ್ರತಿಯೋಗಿಯೇ ಸರ್ವತಾ ಅಭಾವವಾಗಿರುತ್ತದೆ. ನಾಶ ಬೇರೆ, ಅಭಾವ ಬೇರೆ. ನಾಶ ಹೇಳಿದ್ರಿ ಅಂದ್ರೆ ಎದ್ರ ನಾಶ ಹೇಳ್ತೀರಿ? ಆ ನಾಶಕ್ಕೆ ಅದು ಪ್ರತಿಯೋಗಿ ಆಗ್ತದೆ. ಅಭಾವದಾಗ
ಅದು ಏನಾಗ್ತದೆ, ಎದರ ಬಾಧದಲ್ಲಿ ಪ್ರತಿಯೋಗಿಯ ಸರ್ವದಾ ಅಭಾವ ಇರುತ್ತದೆ. ನೋಡ್ರಿ, ಅಂದ್ರೆ ಏನರ್ಥ ಅಂದ್ರೆ ಈ ಬ್ರಹ್ಮದಲ್ಲಿ ಜಗತ್ತು ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ ಇವು. ಇವು ಮಾತು ಇವೆರಡು ಬಹಳ ಇಂಪಾರ್ಟೆಂಟ್. ಇವು ಮಾತು ನಾಶದಾಗ ಪ್ರತಿಯೋಗಿ ಕಾರಣ ಐತಿ, ಬಾಧದಾಗ ಪ್ರತಿಯೋಗಿದ ಅಭಾವ ಐತಿ. ಅದಕ್ಕೆ ಜಗತ್ತು ಬಾಧಿಸ್ಕೋತದ ಅಂತೇವಿ ನಾವು. ಅಭಾವ ಹೇಳ್ತೇವಿ, ಜಗತ್ತು ಇಲ್ಲವೇ ಇಲ್ಲ ಅಂತ ಹೇಳ್ತೇವಿ. ಪ್ರತೀತಿ ಇಲ್ಲ ಅಂತ ಹೇಳುದಿಲ್ಲ ನಾವು, ಪ್ರತೀತಿ ಇರ್ತದ. ಆದ್ದರಿಂದ ನಾಶ ಅಂತಂದ್ರೆ ನಾಶ ಆಗಿಲ್ಲ ಅಂತ ಹೇಳ್ತೀವಿ ನಾವು, ಬಾಧ ಆಗೈತಿ ಅಂತೀವಿ ನಾವು. ಜಗತ್ತು ನಾಶ ಆಗಿಲ್ಲ, ಜ್ಞಾನದಿಂದ ನಾಶ ಆಗಿಲ್ಲ, ಬಾಧ ಹೊಂದೈತಿ ಅಂತೀವಿ. ಜಗತ್ ನಾಶ ಹೇಳ್ತೇವೆ ನಾವು. ಜಗತ್ತು ನಾಶ ಅಂದ್ರೆ ಅಲ್ಲಿ ಹೊಂದುದಿಲ್ಲ. ಪ್ರತಿಯೋಗಿ ನಾಶ ಅಂದ್ರೆ ಪ್ರತಿಯೋಗಿ ಕಾರಣ ಆಗ್ತದೆ, ಬಾಧದಲ್ಲಿ ಪ್ರತಿಯೋಗಿ ಸರ್ವದಾ ಅಭಾವ ಆಗಿರ್ತದೆ. ಆದ್ದರಿಂದ ರಜತದ ನಾಶ ಬುದ್ಧಿಯು ತೋರುವುದಿಲ್ಲ, ಅಭಾವ ಬುದ್ಧಿ ತೋರ್ತದೆ. ಅದಕ್ಕೆ ನಾವು ನಾಶ ಬುದ್ಧಿ ತೋರುವುದಿಲ್ಲ, ರಜತದ ನಾಶ ಬುದ್ಧಿ ತೋರುವುದಿಲ್ಲ. ಅದಕ್ಕೆ ನಾವೇನಂತೇವಿ, ಆ ನಾಶ ಬುದ್ಧಿನೂ ತೋರುವುದಿಲ್ಲ, ಉತ್ಪತ್ತಿ ಬುದ್ಧಿನೂ ತೋರುವುದಿಲ್ಲ. ಅದಕ್ಕೆ ನಾವೇನಂತೇವಿ, ಅನಿರ್ವಚನೀಯ ಅಂತೇವಿ. ಇದಕ್ಕೆ ನಾವು ಅನಿರ್ವಚನೀಯ ಅಂತೇವಿ. ಏನು, ಅದು ನಾಶದ್ದು ತೋರುವುದಿಲ್ಲ, ಅದು ಹುಟ್ಟಿದ್ದು ನಮ್ಗೆ ತೋರುವುದಿಲ್ಲ. ಕಪ್ಪೆ ಚಿಪ್ನಲ್ಲಿ ಬೆಳ್ಳಿ, ಬ್ರಹ್ಮದಲ್ಲಿ ಜಗತ್ತು, ಆಮ್ಯಾಗ ಹಗ್ಗದಲ್ಲಿ ಹಾವು ಮತ್ತು ಮೋಟರ್ ಬರದಲ್ಲಿ ಕಳ್ಳ ತೋರಿ ನಾಶ ಆಗಿದ್ದು ಎರಡೂ ನಮಗ ಹೆಂಗ ಉತ್ಪತ್ತಿ ಆಯ್ತು, ಹೆಂಗ ನಾಶ ಆಯ್ತು ಅನ್ನುವಂಥದ್ದು ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅನಿರ್ವಚನೀಯ ಹೇಳ್ತೀವಿ. ಸತ್ವ ಅಲ್ಲ ಅಸತ್ವ ಅಲ್ಲ, ಅದಕ್ಕೆ ನಿರ್ವಚನೀಯ ಅಂತ. ಸತ್ವ ಅಲ್ಲ, ಅಸತ್ವ ಅಲ್ಲ, ಮತ್ತು ಬಾಧಿಸ್ಕೊಂಡು ಹೋಗೋದ್ರಿಂದ ಅದಕ್ಕೆ ಅನಿರ್ವಚನೀಯ ಅಂತೇವಿ. ಅಂದ್ರ ಇದು ಗಂಡು ಅಲ್ಲ, ಇದು ಹೆಣ್ಣು ಅಲ್ಲ. ಜಗತ್ನಾಗ ಹಂಗೇನು ಉದಾಹರಣೆ ಅದಾವೇನ್ರಿ? ಹೆಣ್ಣು ಅಲ್ಲ, ಗಂಡು ಅಲ್ಲ, ಮತ್ತೊಂದು ಮೂರನೇ ಲಿಂಗ ಐತೇನು? ನಪುಂಸಕ ಲಿಂಗ. ನಪುಂಸಕ ಲಿಂಗ ಅಲ್ಲ, ಹೆಣ್ಣು ಅಲ್ಲ, ಗಂಡು ಅಲ್ಲ, ನಡಬರ್ಕ ಐತಿ ನೋಡ್ರಿ. ಒಂದು ಸೌದತ್ತಿ ಎಲ್ಲಮ್ಮನ ಗುಡ್ದಾಗ ಇರ್ತಾರ ನೋಡ್ರಿ ಅವ್ರು, ಜೋಗಪ್ಪಗಳು. ಜೋಗಪ್ಪಗಳು. ಅವಾಗ ಇನ್ನೊಂದು ಹೆಸರು ಏನೋ ಅಂತಾರ ನಿಂದ್ರಿ, ಚಕ್ಕಗಳು. ಅಲ್ಲಲ್ಲ, ಚಕ್ರಗಳು ಅಂತಾರ್ರಿ, ಏನೋ ಅಂತಾರೆ. ಮಂಗಳಮುಖಿಗಳು, ಹಿಜಡ ಅಂತಾರ. ಮಂಗಳಮುಖಿಗಳು ಕರೆಕ್ಟ್ ಸರ್. ಮಂಗಳಮುಖಿಗಳು ಮಂದ್ಯಾಗ ಅನ್ಬೇಕಾದ್ರೆ ಮಂಗಳಮುಖಿಗಳು ಅಂತಾರ ನೋಡ್ರಿ. ಅವ್ರಿಗೆ ಏನಂತೇನು, ಹಂಗದ, ಇದು ಮಿಥ್ಯಾ ಅನ್ನೋದು ಹಂಗದ. ಇದು ಗಂಡಸು ಅಲ್ಲ, ಈ ಕಡೆ ಹೆಂಗಸು ಅಲ್ಲ, ಎರಡದ್ರ ಮಿಶ್ರಣ ಐತಿ. ಸರ್ ಬಾದ್ ಅಂದ್ರ ಮೂರು ಕಾಲದಲ್ಲಿ ಇಲ್ಲದ್ದು ಸರ್. ಬಾದ್ ಅಂದ್ರ ಮೂರು ಕಾಲದಲ್ಲಿ ಇಲ್ಲದ್ದು. ಅಲ್ರಿ, ಮೂರು ಕಾಲದಲ್ಲಿ ಇಲ್ಲದ್ದು ಬಂದೇ ಮಗ ಅಸತ್. ಇಲ್ಲ ಸರ್, ಬಾದ ಸರ್, ಬಾದ ಆಗೋದು ಯಾವ ಸರ? ಬಾಧ ಅನ್ನೋದು ಯಾವ್ದು? ಬಾಧ ಅನ್ನೋದು ಯಾವ್ದಂದ್ರ ಸತ್ ಅಸತ್ ವಿಲಕ್ಷಣ ಇದ್ದು, ಬಾಧ ಅಂದ್ರೆ ಏನ್ರಿ, ನಾಶ ಆಗ್ಬಾರ್ದು ಏನ್ರಿ? ಹಾ ಸರ್, ನಿವಾರಣೆ ಆಗುದ್ರಿ. ಅದ ಇಲ್ಲದಂಗ ಯಥಾರ್ಥ ಜ್ಞಾನ ಆಗುದ್ರಿ, ಅದು ಹೋಗ್ಬಿಡುದ್ರಿ. ಶುಕ್ತಿಯಲ್ಲಿ ಕಾಲತ್ರಯದಲ್ಲಿ ರಜತ ಇಲ್ಲವೆಂಬ ನಿಶ್ಚಯಕ್ಕೆ ಬಾಧ ಎನ್ನುತ್ತಾರೆ. ತೋರ್ತಿರ್ತೈತಿ, ಅದು ಇಲ್ಲ, ಇಲ್ಲದ ತೋರ್ತೈತಿ ಅನ್ನೋದು ಬಾಧ. ಇಲ್ಲಿ ಐತ್ ನೋಡ್ರಿ, ಮ್ಯಾಲೆ ಐತ್ ನೋಡ್ರಿ, ಮ್ಯಾಲೆ ಅವರ ಬರೆದ್ಬಿಟ್ಟಾರ, ಅಪ್ಪವರ ಬರ್ದಾರ. ಅಧಿಷ್ಠಾನ ಜ್ಞಾನದಿಂದ ರಜತದ ಬಾಧ ಆಗ್ತದ. ರಜತ ನಾಶ ಆತು, ಬಾಧ ಆತು. ಬಾಧ ಆಗೈತ್ರಿ. ಬಾಧ ಅಂದ್ರೆ ಏನು? ಕಾಲತ್ರಯದಲ್ಲಿ ರಜತ ಇಲ್ಲ ಎಂಬ ನಿಶ್ಚಯಕ್ಕೆ ಬಾಧವೆನ್ನುತ್ತಾರೆ. ಕಾಲತ್ರಯದಲ್ಲೂ ಬ್ರಹ್ಮದಲ್ಲಿ ಜಗತ್ತು ಇಲ್ಲ ಅನ್ನೋದಕ್ಕೆ ಬಾಧ ಅಂತೇವಿ. ಅದು ಇಲ್ಲದೆ ಇದ್ರು ತೋರ್ತದ, ತೋರಿದ್ರು ತೋರುವಲ್ಲಕ, ಇಲ್ಲದ ತೋರ್ತದ. ಇದ್ದು ತೋರೋದಕ್ಕ ಬೇರೆ ಅಂತೇವಿ, ಇಲ್ಲದೆ ತೋರೋದಕ್ಕ ಮಿಥ್ಯಾ ಅಂತೇವಿ. ಇದೈತ್ ನೋಡ್ರಿ, ಇದು ಜೋಗಪ್ಪ ಇದ್ದಂಗೆ. ಮೂರು ಕಾಲದಲ್ಲಿ ಯಾವ್ದಿಲ್ಲವೋ ಅದ ತೋರುವಿಕೆ ಮಾತ್ರ ಇದ್ದು, ಮೂರು ಕಾಲದಲ್ಲಿ ಯಾವ ಇಲ್ಲದ್ದು ಬಾದ ಅಂತ ಹೇಳಿ ಸರ್. ಎರಡು ಕಾಲದಲ್ಲಿ ಇಲ್ಲದ್ದು ನಾಶ. ಯಾಕಂದ್ರೆ ದೇಹ ಎರಡು ಕಾಲದಲ್ಲಿ ಇಲ್ಲು, ಮುಂದೆ ಲಯ ಒಂದು ಕಾಲದಲ್ಲಿ ಇಲ್ಲದ್ದು ಅಂತ ಹಿಂಗೆ ಅಂತಃಕರಣ. ಬರೋಬರಿ, ಕರೆಕ್ಟ್, ಬರೋಬರಿ. ಮೂರು ಕಾಲದಲ್ಲಿ ಇಲ್ಲ, ಆದ್ರ ಪ್ರತೀತಿ ಆಗ್ತೈತಿ ಅಂದ್ರ ಅದಕ್ಕೆ ಏನ್ ಅನ್ಬೇಕು? ಅಪ್ರೋಕ್ಷ ಮಿಥ್ಯತ್ವಕ್ಕೂ ಬಾಧಕೈ ಅಂತ ಹೇಳಿ ಲಕ್ಷಣ ಅದ್ರಿ ಅಪ್ಪೋರ. ಅದನ್ನ ಅನುಭವಕ್ಕೆ ತಗೊಂಡದ್ ಮಿಥ್ಯಾದ ಸುಳ್ಳದ ಅಂತ ಹೇಳಿ ತಿಳ್ಕೊಳ್ಳೋದೇ ಇದು ಬಾದ್ರಿ ಅಪ್ಪೋರ್. ಮಿಥ್ಯಾದ ಸುಳ್ಳದ ಅಂತ ತಿಳ್ಕೊಳ್ಳೋದು ಬಾಧ. ಬರೋಬರಿ, ಕರೆಕ್ಟ್. ನಾಶದಲ್ಲಿ ಪ್ರತಿಯೋಗಿ ಕಾರಣ ಇರ್ತದ, ಬಾಧದಲ್ಲಿ ಪ್ರತಿಯೋಗಿ ಸರ್ವದ ಅಭಾವ ಇರ್ತದ. ಅದು ಕಾರಣ ಇರುವುದಿಲ್ಲ. ಆದ್ದರಿಂದ ರಜತದ ನಾಶ ಬುದ್ಧಿಯು ತೋರುವುದಿಲ್ಲ.
ಪ್ರಥಮ ಕ್ಷಣದಲ್ಲಿ ಸರ್ಪಾದಿ ಸಂಸ್ಕಾರ ಸಹಿತ ಪುರುಷನ ತಿಮಿರಾದಿ ದೋಷ ಸಹಿತ ನೇತ್ರವು ರಜ್ಜು ಮೊದಲಾದ ದೇಶಗಳಿಗೆ ಸಂಬಂಧವಾಗಲು ರಜ್ಜುವಿನ ವಿಶೇಷ ಧರ್ಮ ರಜತ್ವವು ತೋರುವುದಿಲ್ಲ ಮತ್ತು ರಜ್ಜುವಿನಲ್ಲಿರುವ ಗುಂಜಾಪುಂಜ ರೂಪ ಅವಯವಗಳು ತೋರುವುದಿಲ್ಲ. ಇದಿಷ್ಟ ಏನಂದ್ರ, ನೀವು ಹಗ್ಗವನ್ನ ನೋಡಿದಾಗ ಹಗ್ಗದಲ್ಲಿ ಗುಂಜಾಪುಂಜ ತ್ರಿವಳಿಗಳು ತೋರುವುದಿಲ್ಲ, ಯಥಾರ್ಥ ಜ್ಞಾನ ಆಗೋದಿಲ್ಲ. ಏನೋ ಏನೋ ಅದು ಅನಿಸ್ತು, ಅದು ಏನನ್ನೋದು ನಮಗೆ ಗೊತ್ತಾಗ್ಲಿಲ್ಲ. ಯಾಕ? ಮಂದ ಅಂಧಕಾರ ದೋಷ ಅಥವಾ ನೇತ್ರದ ದೋಷ ಇದ್ದಾಗ ನಮಗ ಇದು ಹಗ್ಗ ಅನ್ನುವಂಥ ಜ್ಞಾನ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಏನಾಗ್ತದ, ವೃತ್ತಿಯಲ್ಲಿ ಇದ್ದಂತಹ ಏನಿರ್ತಲ್ಲ, ವೃತ್ತಿಯಲ್ಲಿದ್ದಂತಹ ಅವಿದ್ಯೆ ಕ್ಷೋಭೆ ಹೊಂತದ, ಅದು ಹೇಳ್ತಾರ. ಇದು ಒಂದನೇ ಕ್ಷಣ. ಎರಡನೇ ಕ್ಷಣದಲ್ಲಿ ಏನಾಗ್ತದ, ರಜ್ಜುವಿನಲ್ಲಿ ಇದಂತ ರೂಪ ಸಾಮಾನ್ಯ ಧರ್ಮವು ತೋರುತ್ತದೆ. ಇದಂತ ರೂಪ ಅಂದ್ರೆ ಇದು ಇರುತ್ತದೆ, ಇದು ಇರುತ್ತದೆ ಅನ್ನೋದು, ಇದು ಸಾಮಾನ್ಯ ಧರ್ಮ ತೋರ್ತದೆ. ವರ್ತಮಾನ ಕಾಲ ಮತ್ತು ಸಮ್ಮುಖ ದೇಶ ಸಂಬಂಧಕ್ಕೆ ಇದಂತ ಎಂದು ಹೇಳುತ್ತಾರೆ. ವರ್ತಮಾನ ಕಾಲ ಇರಬೇಕು ಮತ್ತು ಸಮ್ಮುಖ ದೇಶ ಇರಬೇಕು, ಇವೆರಡರ ಸಂಬಂಧ ಆದಾಗ ಅದಕ್ಕೆ ಇದಂತ ಎಂದು ಹೇಳುತ್ತಾರೆ. ಇದು ಇರುತ್ತದೆ, ಇದು ಇರುತ್ತದೆ ಅಂತ ನೋಡ್ರಿ, ಅದಕ್ಕೆ ಇದಂತ ಎಂದು ಹೇಳುತ್ತಾರೆ. ಇದಕ್ಕೆ ಸಾಮಾನ್ಯ ಅಂಶವೆಂದು, ಇದಕ್ಕೆ ಆಧಾರವೆಂದಲೂ ಕರೆಯುತ್ತಾರೆ. ಸಾಮಾನ್ಯ ಅಂಶ ಅಂದ್ರು ಅದ, ಆಧಾರ ಅಂದ್ರು ಅದ. ಇನ್ನು ಗುಂಜ ಪುಂಜ ರೂಪಕ್ಕೂ ತ್ರಿವಲಯ ಆಕಾರ ಮೂರು ಸುತ್ತುವಿಕೆಯು ರಜ್ಜುತ್ವ ಧರ್ಮದಿಂದ ಕೂಡಿದ ರಜ್ಜುವಿಗೂ ವಿಶೇಷ ಅಂಶವೆಂದು, ಅದಕ್ಕೆ ಅಧಿಷ್ಠಾನವೆಂದು ಹೇಳುತ್ತಾರೆ. ಇದು ಗುಂಜಪುಂಜ ಮತ್ತು ತ್ರಿವಲಯ ಆಕಾರ ಹಗ್ಗದ ಸ್ವರೂಪ ಏನೈತಲ್ಲ, ಇದಕ್ಕ ರಜ್ಜುತ್ವ ಧರ್ಮದಿಂದ ಕೂಡಿದ ರಜ್ಜುವಿಗೂ ಎರಡು ಕೂಡಿದ್ದಕ್ಕೆ ಏನಂತಾರ, ವಿಶೇಷ ಅಂಶವೆಂದು ಅಧಿಷ್ಠಾನವೆಂದು ಹೇಳುತ್ತಾರೆ. ಅಂದ್ರ ರಜ್ಜು ಮತ್ತು ರಜ್ಜುತ್ವ, ಧರ್ಮ ಮತ್ತು ಧರ್ಮಿ ಎರಡು ಕೂಡಿಸಿನ ಅದಕ್ಕೆ ಏನಂತಾರ, ವಿಶೇಷ ಅಂಶವೆಂದು, ಅದಕ್ಕೆ ಅಧಿಷ್ಠಾನವೆಂದು ಹೇಳುತ್ತಾರೆ. ಸಾಮಾನ್ಯ ಅಂಶಕ್ಕ ಆಧಾರ ಅಂತಾರ, ವಿಶೇಷ ಅಂಶಕ್ಕೆ ಅಧಿಷ್ಠಾನ ಅಂತಾರ. ಇವು ಶಬ್ದಗಳನ್ನ ತಿಳ್ಕೊರಿ. ಅಧಿಷ್ಠಾನದ ಸಾಮಾನ್ಯ ಜ್ಞಾನವಾದರೂ ಬ್ರಹ್ಮಕ್ಕೆ ಸಾಧನವಾಗಿರುತ್ತದೆ. ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಆಗೇತಿನೋ ಆಗೇತಿ, ಆದ್ರೂ ಕೂಡ ಅದು ಬ್ರಹ್ಮಕ್ಕೆ ಸಾಧನ ಆಗೇತಿ, ಬ್ರಹ್ಮ ಆಗ್ತದಲ್ಲೇ. ಆ ಸಾಮಾನ್ಯ ಜ್ಞಾನವು ದೋಷ ಸಹಿತ ನೇತ್ರ ರೂಪ ಪ್ರಮಾಣದಿಂದ ಉತ್ಪನ್ನವಾಗಿರುತ್ತದೆ. ಆದ್ದರಿಂದ ಪ್ರಮಾದ ಉಂಟು. ಆದ್ದರಿಂದ ಅಂತಃಕರಣವು ನೇತ್ರ ದ್ವಾರ ರಜ್ಜುವಿಗೆ ಸಂಬಂಧವಾಗಿ ಇದಮಾಕಾರ ಪರಿಣಾಮವು ಹೊಂದುತ್ತದೆ. ಅಂತಃಕರಣ ನೇತ್ರ ದ್ವಾರ ರಜ್ಜುವಿಗೆ ಸಂಬಂಧ ಆಗ್ತದೆ, ಇದಮಾಕಾರ ಪರಿಣಾಮವನ್ನು ಹೊಂದದು. ಇದು ಇದೆ ಅನ್ನುವಂಥ ಸಾಮಾನ್ಯ ಅಂಶದ ಜ್ಞಾನ ಆಗ್ತದೆ. ಇದು ಎರಡನೇ ಕ್ಷಣ. ಮೂರನೇ ಕ್ಷಣದಲ್ಲಿ ಆ ದೋಷಜನ್ಯ ಇದಮಾಕಾರ ವೃತ್ತಿ ಉಪಹಿತ ಚೇತನದಲ್ಲಿದ್ದ ಅವಿದ್ಯೆಯಲ್ಲಿ ಕ್ಷೋಭೆ ಹೊಂತದ. ಏನ್ರಿ, ಕಾರಣ ರೂಪ ಇದ್ದಿದ್ದು ಕಾರ್ಯರೂಪ ಆಗೋದಕ್ಕ ಕ್ಷೋಭೆ ಅಂತಾರ. ಆ ಉಪಹಿತ ಚೇತನದಲ್ಲಿದ್ದ ಅವಿದ್ಯೆಯಲ್ಲಿ ಕ್ಷೋಭೆ ಉಂಟಾಗ್ತದೆ. ಆ ಕ್ಷೋಭೆ ಉಪಾದಾನ ಕಾರಣವು ಕಾರ್ಯಾಭಿಮುಖವಾಗುವುದಕ್ಕೆ ಕ್ಷೋಭೆ ಎನ್ನುತ್ತಾರೆ. ಉಪಾದಾನ ಕಾರಣ ಕಾರ್ಯಾಭಿಮುಖವಾಗುವುದಕ್ಕೆ, ಕೆಲಸವನ್ನ ಕಾರ್ಯಕ್ಕೆ ಅಭಿಮುಖ ಆತು ಅಂದ್ರೆ ಅದಕ್ಕೆ ಏನಂತಾರ, ಅದಕ್ಕೆ ಉಪಾದಾನ ಕಾರಣ ಕಾರ್ಯಾಭಿಮುಖ ಆತಂದ್ರ ಅದಕ್ಕೆ ಕ್ಷೋಭೆ ಅಂತಾರ. ಆ ಕ್ಷೋಭೆ ಏನಾಗ್ತದೆ, ಇದಮಾಕಾರ ವೃತ್ತಿ ಉಪಯುಕ್ತ ಚೇತನದಲ್ಲಿ ಇದ್ದಂತ ಅವಿದ್ಯೆ ಕ್ಷೋಭೆ ಹೊಂತದ. ಇದು ಮೂರನೇ ಕ್ಷಣ. ಇವೆಲ್ಲ ನೆನಪಿಡ್ಕೋಬೇಕ್ರೆ, ಇವು ಎಲ್ಲ ಒಂದು ಕ್ಷಣದಾಗ ಆಗಿ ಹೋಗ್ತಾವು. ನಾಲ್ಕನೇ ಕ್ಷಣದಲ್ಲಿ, ಚತುರ್ಥ ಕ್ಷಣದಲ್ಲಿ ಆ ಅವಿದ್ಯೆಯ ತಮೋಗುಣ ಅದ ಅಂಶ ಮತ್ತು ಸತ್ವಗುಣದ ಅಂಶಗಳೆರಡು, ತಮೋಗುಣದ ಅಂಶ ಸರ್ಪಾಕಾರ ಆಗ್ತದೆ, ಸತ್ವಗುಣದ ಅಂಶ ಜ್ಞಾನಾಕಾರವಾಗಿ ಪರಿಣಾಮವನ್ನು ಹೊಂದುತ್ತದೆ. ಈಗ ವೇದಾಂತದ ಮತ ಅನುಸಾರವಾಗಿ ಅನಿರ್ವಚನೀಯ ಖ್ಯಾತಿ ಹೇಳಾಗತ್ತೇವಿ. ಇವು ಎರಡು, ಒಂದು ಏನಾಯ್ತು ಸರ್ಪ ಆತು, ಒಂದು ಇನ್ನೊಂದು ಸರ್ಪದ ಜ್ಞಾನ ಆತು. ಸರ್ಪಾಕಾರ ಮತ್ತು ಜ್ಞಾನಾಕಾರ ಪರಿಣಾಮವಂತದ. ಆ ಸರ್ಪ ಮತ್ತು ಅದರ ಜ್ಞಾನ ಇವೆರಡೂ ಅವಿದ್ಯೆಯ ಪರಿಣಾಮವಾಗಿಯೂ ಚೇತನದ ವಿವರ್ತವಾಗಿಯೂ ಇರುತ್ತದೆ. ಒಬ್ಬ ಪುರುಷ ರೂಪ ಧರ್ಮಿಯಲ್ಲಿ ಪಿತಾಮಹರ ಸಂಬಂಧದಿಂದ ಪುತ್ರ ಮತ್ತು ಪೌತ್ರ ಎಂಬ ಎರಡು ಧರ್ಮಗಳದ್ದಂತೆ ಒಬ್ಬ ಪುರುಷನಲ್ಲಿ, ಪುರುಷ ರೂಪ ಧರ್ಮಿಯಲ್ಲಿ ಪಿತಾ ಮತ್ತು ಪಿತಾಮಹರ ಸಂಬಂಧದಿಂದ, ತಂದೆಯ ಸಂಬಂಧದಿಂದ ಇವ ಮಗ ಆಗ್ಯಾನ, ಅವರ ಅಜ್ಜನ ಸಂಬಂಧದಿಂದ ಇವ ಮೊಮ್ಮಗ ಆದಂಗ
ಸರ್ಪಾದಿ ಧರ್ಮದಲ್ಲಿ ಅಥವಾ ಆಕಾಶಾದಿ ಪ್ರಪಂಚ ರೂಪ ಧರ್ಮಿಯಲ್ಲಿ ಅವಿದ್ಯೆಯ ಅಪೇಕ್ಷೆಯಿಂದ ಪರಿಣಾಮತ್ವವು ಕೂಡ ಅಧಿಷ್ಠಾನದ ಚೇತನದ ಅಪೇಕ್ಷೆಯಿಂದ ವಿವರ್ತವು 2 ಧರ್ಮಗಳು ಇರುತ್ತವೆ. ಏನಂತಾರ ಅವರು? ಅವಿದ್ಯೆಯ ಅಪೇಕ್ಷೆಯಿಂದ ಪರಿಣಾಮತ್ವ, ಅಧಿಷ್ಠಾನದ ಅಪೇಕ್ಷೆಯಿಂದ ವಿವರ್ತ 2 ಧರ್ಮಗಳು ಉಂಟಾಗುತ್ತವೆ. ಒಂದು ವಿವರ್ತ ಆಗಿ ಉಳಿತೈತಿ, ಹಂಗ ಚೇತನ ಆ ಅವಿದ್ಯೆಯ ಪರಿಣಾಮವಂತದ, ಅದು ಪರಿಣಾಮನೂ ಆಗ್ತದ. ಅಂದ್ರ ಅವಿದ್ಯೆಯ ಅಪೇಕ್ಷೆಯಿಂದ ಪರಿಣಾಮ ಆಗ್ತದ, ಚೇತನದ ಅಪೇಕ್ಷೆಯಿಂದ ಅದು ವಿವರ್ತ. ಈ 2 ಧರ್ಮಗಳು ಇರುತ್ತವೆ. ಇದು 4ನೇ ಕ್ಷಣದಲ್ಲಿ. ಉಪಾದಾನ ಸಮಾನ ಸತ್ವವುಳ್ಳದ್ದಾಗಿಯೂ ಮತ್ತು ಅನ್ಯತಾ ಸ್ವರೂಪವಾಗಿರುವುದೇ ಪರಿಣಾಮವೆಂದು ಹೇಳುತ್ತಾರೆ. ಬಾಯ್ಪಾಟ್ ಮಾಡಬೇಕಿದೆ. ಉಪಾದಾನದ ಸಮಾನ ಸತ್ವವುಳ್ಳದ್ದಾಗಿರಬೇಕು ಮತ್ತು ಅನ್ಯತಾ ಸ್ವರೂಪವಾಗಿರುವುದೇ ಪರಿಣಾಮವೆಂದು ಹೇಳಲ್ಪಡುತ್ತದೆ. ಮಣ್ಣು, ಈಗ ಗಡಿಗೆಗೆ ಮಣ್ಣು ಉಪಾದಾನ ಕಾರಣ ಅಂತ ಹೇಳ್ತೇವಲ್ಲ, ಅದು ಉಪಾದಾನ ಅಂದ್ರೆ ಏನು? ಗಡಿಗೆಗೆ ಯಾವ ಸತ್ತ ಉಳದೈತಿ? ವ್ಯವಹಾರಿಕ ಸತ್ತ ಉಳದೈತಿ. ಅದು ಮಣ್ಣು ಯಾವ ಸತ್ತ ಉಳದೈತಿ? ಅದು ವ್ಯವಹಾರಿಕ ಸತ್ತ ಉಳದೈತಿ. ಹಂಗ ಸಮಾನ ಸತ್ತ ಉಳದ, ಉಪಾದಾನದ ಸಮಾನ ಸತ್ತ ಉಳದಿರ್ಬೇಕು, ಅನ್ಯತಾ ಸ್ವರೂಪ ಆಗಿರ್ಬೇಕು. ಮಣ್ಣ ಬೇರೆ, ಆಮೇಲೆ ಗಡಿಗಿನ ಬೇರೆ. ಹಿಂಗ ಅನ್ಯತಾ ಸ್ವರೂಪ ಇರಬೇಕು. ಉಪಾದಾನ ಸಮಾನ ಸತ್ತ ಉಳದ್ವಿ ಇದ್ದಾಗ ಅದಕ್ಕೆ ಪರಿಣಾಮವೆಂದು ಹೇಳುತ್ತಾರೆ. ಹೇಗೆಂದರೆ ಅವರು ಹೇಳ್ತಾರೆ, ಮೊಸರು ತನಗೆ ಉಪಾದಾನ ಕಾರಣವಾದ ಹಾಲಿನ ವ್ಯಾವಹಾರಿಕ ಸಮಾನ ಸತ್ವವುಳ್ಳದ್ದಾಗಿಯೂ ಮಧುರವಾದ ಹಾಲಿಗಿಂತಲೂ ತಾನು ಹುಳಿಯಾಗಿರುವುದರಿಂದ ಬೇರೆ ಸ್ವರೂಪವುಳ್ಳದ್ದಾಗಿಯೂ ಹಾಲಿನ ಪರಿಣಾಮವಾಗಿರುತ್ತದೆ. ಇದರಂತೆ ಪರಿಣಾಮ ಆಗೋದಿಲ್ಲ ಸರ್. ಅದ್ರಿ ಘಟ ತಯಾರಿಕೆ ಐತೆ ಸರ್, ಮಣ್ಣು ಘಟ ಗಡಿಗೆ ತಯಾರಿಕೆ ಸರ್, ಅದ್ರ ಪರಿಣಾಮ ಆಗೋಲ್ಲ ಸರ್. ಅದ್ರ ವಿವರ್ತವಾದ ಬರ್ತದೆ ಸರ್. ಅದ್ರಿ ವಿವರ್ತವಾದಾಗ ಮಣ್ಣು ತೋರ್ತದೆ. ಇಲ್ಲಿ ಹಾಲು ಅಂತ ಸರ, ಹಾಲು ಕೆಟ್ಟ ಮೊಸರು ಆಕತಿ. ಆ ಮೊಸರಿನೊಳಗೆ ಹಾಲಿನ ಅಂಶ ಏನು ಇರುದಿಲ್ಲ, ಉಳಿ ಇರ್ತದೆ. ಅಲ್ಲ ಅದ್ ಖರೆ ಇದ್ರಾಗ ಬರ್ತದ. ಮಣ್ಣಿನ ಘಟದಾಗ ಮಣ್ಣು ಐತಿ ಖರೆ, ಆದ್ರ ಆ ಮಣ್ಣ ಬೇರೆ, ಈ ಮಣ್ಣಿನ ಆ ಮಣ್ಣಿಗೆ ವ್ಯತ್ಯಾಸ ಐತಿ. ಇಲ್ಲ ಸರ್, ಮಣ್ಣು ಕೆಟ್ಟ ಗಡಿಗೆ ಇಲ್ಲ ಸರ್, ಮಣ್ಣ ಐತ್ರದ. ಅದ ಮಣ್ಣ ಐತೆ ಕೆಟ್ಟ ಗಡಿಗೆ ಆಗಿಲ್ಲ ಅಂದ್ರೆ ಹಾಲು ಮೊಸರು ವಿವರ್ತ ಬರ್ತದೆ ಸರ್. ತಾವ್ ಹೇಳೋದು ಅಷ್ಟೊಂದು ವಿವರ್ತಕ್ಕೆ ಯೋಗ್ಯ. ಅಲ್ಲಿ ಇದೈತಿ ನಮಗ್ ಉದ್ದೇಶ, ಅದಕ್ಕೆ ಹೇಳಿದ್ ನಾನು. ನಮಗೇನ್ ಅಲ್ಲಿ ಹೇಳೋದೈತಿ, ಇಲ್ಲಿ ಹೇಳೋದ ಉದ್ದೇಶ ಇದ್ದಿದ್ದಿಲ್ಲ. ಇರ್ಲಿ, ಇವ್ರಿಗೆ ಈಗ ಹಾಲು ಮೊಸರನ್ನ ತಗೊಳ್ರಿ. ಯಾವ ಅಧಿಕಾರಿಗೆ ಹಂಗ ಹೇಳ್ಬೇಕು ಹಂಗ ಹೇಳ್ಬೇಕು. ಈಗ ಹಾಲು ಮೊಸರು ತಗೊಳ್ಬಿಡ್ರಿ, ಬೇಡ ಬಿಟ್ಬಿಡ್ರಿ. ಆ ಗಡಿಗೆ ಮಣ್ಣು ಬಿಟ್ಬಿಡ್ರಿ. ಈಗ ಏನ್ ಮಾಡ್ರಿ, ಹಾಲು ಮೊಸರು ತಗೊಳ್ರಿ. ಹಾಲು ಮೊಸರು ಏನದ, ಇದು ಮಧುರವಾದ ಹಾಲಿಗಿಂತಲೂ ತಾನು ಹುಳಿಯಾಗಿರುವುದರಿಂದ ಅನ್ಯತಾ ಅಂದರೆ ಬೇರೆ ಸ್ವರೂಪ ಉಳ್ಳದ್ದಾಗಿದ್ದು ಹಾಲಿನ ಪರಿಣಾಮವಾಗಿರುತ್ತದೆ. ಇದರಂತೆ ಉಕ್ತ ಆಕಾಶಾದಿ ಪ್ರಪಂಚವಾದರೂ ಅವಿದ್ಯೆಯ ಸಮಾನ ಪ್ರಾತಿಭಾಷಿಕ ಅಥವಾ ವ್ಯವಹಾರಿಕ ಸತ್ವವುಳ್ಳದ್ದಾಗಿಯೂ ಅಥವಾ ಅರೂಪ ಅವಿದ್ಯೆಗಿಂತಲೂ ಅದು ರೂಪವುಳ್ಳದ್ದಾಗಿರುವುದರಿಂದ ಬೇರೆ ಸ್ವರೂಪವುಳ್ಳದ್ದಾಗಿದೆ. ಆದ್ದರಿಂದ ಅವಿದ್ಯೆಯ ಪರಿಣಾಮವಾಗಿರುತ್ತದೆ. ಅಧಿಷ್ಠಾನದಿಂದ ವಿಷಮ ಸತ್ತ ಉಳ್ಳದ್ದಾಗಿಯೂ ಅನ್ಯತಾ ಸ್ವರೂಪವಾಗಿರುವುದೇ ವಿವರ್ತವೆನಿಸುತ್ತದೆ. ಅಧಿಷ್ಠಾನದಿಂದ ವಿಷಮ ಸತ್ತ ಇರ್ಬೇಕು, ಅದಕ್ಕೇನಂತಾರ? ಅನ್ಯತಾ ಸ್ವರೂಪ ಇರ್ಬೇಕು, ಅದಕ್ಕೆ ವಿವರ್ತ ಅಂತಾರ. ಬ್ಯಾಪಾಟ್ ಮಾಡ್ಬೇಕು ಇದನ್ನು. ಅಧಿಷ್ಠಾನದಿಂದ ವಿಷಮ ಸತ್ತ ಉಳ್ಳದ್ದಾಗಿಯೂ ಅನ್ಯತಾ ಸ್ವರೂಪವಾಗಿರುವುದೇ ವಿವರ್ತವೆನ್ನುತ್ತಾರೆ. ಹೇಗೆಂದರೆ ವ್ಯಾವಹಾರಿಕ ಮತ್ತು ಪಾರಮಾರಿಕ ಸತ್ತ ಉಳ್ಳ ರಜ್ಜು ಉಪಯುತ ಮತ್ತು ಮಾಯಾ ಉಪಯುತ ಚೇತನಗಳು ಇರುತ್ತವೆ. ಅವುಗಳಿಗಂತಲೂ ವಿಲಕ್ಷಣವಾಗಿರುವ ಪ್ರಾತಿಭಾಷಿಕ ವ್ಯಾವಹಾರಿಕ ಸತ್ತ ಉಳ್ಳ ಮತ್ತು ಸಂಸಾರ ಅವಸ್ಥೆಯಲ್ಲಿ ಅಬಾಧಿತವಾಗಿಯೂ ಉಭಯ ಚೈತನ್ಯಗಳಿಂದ ಬಾಧಿತವಾಗಲಿಕ್ಕೆ ಯೋಗ್ಯವಾದ ಬೇರೆ ಸ್ವರೂಪ ಇರುವುದರಿಂದ ಸರ್ಪಾದಿ ಪ್ರಪಂಚವು ಚೇತನದ ವಿವರ್ತವಾಗಿರುತ್ತದೆ. ಇದೇ ರೀತಿ ಸರ್ಪ, ದಂಡ, ಮಾಲ, ಜಲಧಾರ, ಭೂಮಿ ಬಿರುಕು ಮೊದಲಾದ 10 ಪದಾರ್ಥಗಳ ಸಂಸ್ಕಾರವುಳ್ಳಂತಹ 10 ಜನರ ದೋಷ ಸಹಿತ ನೇತ್ರಗಳು ರಜ್ಜುವಿಗೆ ಸಂಬಂಧವಾಗಲು ಇದಮಾಕಾರ ವೃತ್ತಿ ಏನೋ ಉತ್ಪನ್ನ ಆಯಿತು. ಆವೃತ್ತಿ ಉಪಯುತ ಚೇತನದಲ್ಲಿದ್ದ ಅವಿದ್ಯೆಯೇ ಆಯಾ ಪದಾರ್ಥಗಳ ರೂಪಾಗಿಯೂ ಜ್ಞಾನಾಕಾರವಾಗಿಯೂ ಪರಿಣಾಮವನ್ನು ಹೊಂದುತ್ತದೆ. ಒಂದೇ ರಜ್ಜುವಿನಲ್ಲಿ 10 ಜನರಿಗೆ ಸದೋಷ ನೇತ್ರದ ರಜ್ಜುವಿನೊಡನೆ ಸಂಬಂಧವಾಗಲು ಒಬ್ಬರಿಗೆ ಸರ್ಪ, ಒಬ್ಬರಿಗೆ ದಂಡ, ಒಬ್ಬರಿಗೆ ಮಾಲ, ಒಬ್ಬರಿಗೆ ಜಲಧಾರ, ಒಬ್ಬರಿಗೆ ಭೂಮಿಯ ಬಿರುಕು, ಈ ರೀತಿ ಭ್ರಮಗಳು ಉಂಟಾಗುತ್ತವೆ. ಅಲ್ಲಿ ಯಾವಾತನ ವೃತ್ತಿ ಉಪಯುತ ಚೇತನದಲ್ಲಿ ಯಾವ ವಿಷಯವು ಉತ್ಪನ್ನವಾಗಿರುವುದೋ ಅದು ಅವನಿಗೆ ಪ್ರತೀತಿ ಆಗ್ತದೆ.
ಅವಾಗ ಹಗ್ಗ ಹಾವು ತೋರ್ತು ಅಂದ್ರೆ ಹಾವು ತೋರ್ತದ, ಇಲ್ಲ ದಂಡ ತೋರ್ತದ ದಂಡ ತೋರ್ತದ, ಮಾಲ ಅಂದ್ರೆ ಮಾಲ ತೋರ್ತದ, ಜಲಧಾರ ಅಂದ್ರೆ ಜಲಧಾರ ತೋರ್ತದ, ಭೂಮಿ ಬಿರುಕ ಅಂದ್ರೆ ಭೂಮಿ ಬಿರುಕಾಡ್ತದ. ಎಲ್ಲರಿಗೂ ಹಗ್ಗದಾಗ ಹಾವ ಕಾಣ್ಬೇಕಂತ ನೇಮಿಲ್ಲ. ಯಾವಾತನ ವೃತ್ತಿ ಉಪಯುಕ್ತ ಚೇತನದಲ್ಲಿ ಯಾವ ವಿಷಯವು ಉತ್ಪನ್ನವಾಗಿರುವುದೋ ಅದು ಅವನಿಗೆ ಪ್ರತೀತಿ ಆಗುತ್ತದೆ, ಅನ್ಯರಿಗೆ ಆಗುವುದಿಲ್ಲ. ಆದ್ದರಿಂದ ಈ ರೀತಿ ಉಕ್ತ ಬ್ರಹ್ಮಜ್ಞಾನವು ಇಂದ್ರಿಯ ಜನ್ಯವಲ್ಲ, ಕಿಂತು ಅವಿದ್ಯೆಯ ವೃತ್ತಿ ರೂಪವಿರುತ್ತದೆ. ಪರಂತು ಯಾವ ವೃತ್ತಿ ಉಪಯುಕ್ತ ಚೇತನದಲ್ಲಿದ್ದ ಅವಿದ್ಯೆಯ ಪರಿಣಾಮ ಭ್ರಮವಿರುವುದೋ ಅದು ಇದಮಾಕಾರ ವೃತ್ತಿ ನೇತ್ರದಿಂದ ರಜ್ಜು ಮೊದಲಾದಗಳಿಗೆ ಸಂಬಂಧವಾಗುತ್ತದೆ. ಆದ್ದರಿಂದ ಬ್ರಹ್ಮಜ್ಞಾನದಲ್ಲಿ ಇಂದ್ರಿಯ ಜನ್ಯದ ಪ್ರತೀತಿಯಾಗುವುದರಿಂದ ನೈಯಾಯಿಕರಿಗೆ ಇಂದ್ರಿಯ ಜನ್ಯದ ಭ್ರಾಂತಿಯಾಗಿರುತ್ತದೆ ಮತ್ತು ಯಾವನೋ ಒಬ್ಬ ವೇದಾಂತಿಯಾದರೂ ಹೀಗೆ ಅಂಗೀಕರಿಸಿದ್ದಾನೆ. ಪರಂತು ಆ ಯುಕ್ತಿ ಅನುಭವಗಳಿಗೆ ವಿರೋಧವಿರುವುದರಿಂದ ಅದು ಸಮೀಚೀನವಲ್ಲ. ಈ ರೀತಿ ಸಿದ್ಧಾಂತದಲ್ಲಿ ಅಂಗೀಕರಿಸಲ್ಪಟ್ಟ ಅನಿರ್ವಚನೀಯ ಖ್ಯಾತಿಯು ಸಂಕ್ಷೇಪವಾಗಿ ನಿರೂಪಿಸಲ್ಪಟ್ಟಿದೆ. ವೃತ್ತಿ ಪ್ರಭಾಕರದಲ್ಲಿ ವಿಸ್ತಾರವಾಗಿ ಹೇಳಿದೆ. ಖಂಡನ ಮಂಡನ ದೂಷಣ ಭೂಷಣ ಅನೇಕ ಒಟ್ಟು, ಪ್ರೇಮವಿದ್ದರೆ ಅಲ್ಲಿ ಅವಲೋಕನ ಮಾಡಿಕೊಳ್ಳಬಹುದು. ಆದ್ದರಿಂದ ಅನಿರ್ವಚನೀಯ ಖ್ಯಾತಿ ಇದು ನಮ್ಮ ಮತ ಅಂತ ಹೇಳಿ ಖ್ಯಾತಿ ವಿಷಯವನ್ನ ಹೇಳಿದರು. ಇಲ್ಲಿಗೆ 2ನೇ ಸೂತ್ರ 1ನೇ ಸಂಧಿ 2ನೇ ಸೂತ್ರ ಮುಗೀತು. ಈಗ ಏನು 3ನೇ ಸೂತ್ರಕ್ಕೆ ಹೋಗುದು, ಯಾಕಂದ್ರೆ ನಾವಂತೂ ಅವ್ರನ್ನ ಬೆನ್ನ ಹತ್ತಕ್ಕಾಗುದಿಲ್ಲ. 3ನೇ ಸಂಧಿ ಮುಗಿಸಿದ್ರು ಅವ್ರು, ನಾಳೆ 4ನೇ ಸಂಧಿ ತಗೋತಾರ. ಏನ್ ಮಾಡೋದು ಮುಂದ ಶಿವಪುತ್ರಪ್ಪನವ್ರ? ಇದನ್ನ ಮುಂದುವರ್ಸ್ತಾರ, ಇದ ಸೂತ್ರ ಮುಂದುವರ್ಸತ್ತಾರ. ಇದ ಸೂತ್ರ ಮುಂದುವರೆಸಿ ಒಂದೇ ಸಂಧಿಗೆ ಮಟಕೋಸನ. ಹ್ಞೂ ಸರ್, ಯಾಕಂದ್ರ ಅವ್ರು ಬೆನ್ನ ಹತ್ತಾಕಲ್ರಿ, ನಮ್ಗ ಅದೇನು ತಿಳಿವಲ್ರಿ. ಅದ ಎಲ್ಲಾದ್ರೂ ಟೋಟಲ್ ಥೀಮ್ ಆಟ